ಹೊಸದಿಗಂತ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಾರತೀಯ ಪರಂಪರೆಯೇ ಬಹಳ ಅದ್ಭುತವಾದಂಥ ಲೋಕ. ಇಲ್ಲಿನ ಈ ಜ್ಯೋತಿಷ್ಯದ ವಿಚಾರ ಏನಿದೆ ಅದು ಇನ್ನಿಷ್ಟು ಕುತೂಹಲಕಾರಕವಾದಂಥ ಅಂಶ. ಈ ಜ್ಯೋತಿಷ್ಯದಲ್ಲಿ ಪ್ರಧಾನವಾಗಿ ಪಾತ್ರ ವಹಿಸುವಂಥ ಗ್ರಹಗಳು, ನಕ್ಷತ್ರಗಳು ಮೇಲ್ನೋಟಕ್ಕೆ ಒಂದು ರೀತಿಯ ತಮ್ಮ ಅಂಗ ಆಕಾರಗಳನ್ನು ಇಟ್ಟುಕೊಂಡಿದ್ದರೆ ಅವುಗಳ ಒಳವಲಯದಲ್ಲಿನ ಕೆಲವು ನ್ಯೂಕ್ಲಿಯಸ್ಗಳು ಅಥವಾ ಕಾಂಪೊನೆಂಟ್ಸ್ ಏನಿರುತ್ತೆ ಅದು ಬೇರೆಯದೇ ಆದಂಥ ಒಂದು ಸ್ವರೂಪವನ್ನು ಪಡೆದಿರುತ್ತೆ. ಇದು ಹೇಗೆ ಈ ಗ್ರಹಗಳ ವಿಚಾರವೇ ಒಂದು ರೀತಿಯ ಯಾವುದೋ ಒಂದು ರೀತಿಯ ಚಿತ್ರಣದಲ್ಲಿ ಚೌಕಟ್ಟಿನಲ್ಲಿ ಅದು ಕಂಡರೂ ಕೂಡ ಅದು ಇನ್ನೊಂದರ ಕಾರಣಕ್ಕಾಗಿ ತನ್ನ ಚೌಕಟ್ಟನ್ನು ಬೇರೆ ರೀತಿಯಲ್ಲಿ ವಿಸ್ತರಿಸಿಕೊಳ್ಳುವ ಅಥವಾ ಕುಗ್ಗಿಸಿಕೊಳ್ಳುವಂಥ ಒಂದು ಸ್ವರೂಪಕ್ಕೆ ತನ್ನನ್ನು ತಾನು ಏನು ಮಾಡುತ್ತೆ, ತನ್ನನ್ನು ತಾನು ಒಗ್ಗೂಡಿಸಿಕೊಳ್ಳುತ್ತೆ. ಇಂತಹ ಈ ವಿಸ್ಮಯಕಾರಕವಾದಂತಹ ಗ್ರಹ ಮತ್ತು ತಾರೆಗಳ ಸಂದರ್ಭದಲ್ಲಿ ಈ ಗ್ರಹಗಳ ಬಗೆಗಾಗಿನ ವಿಚಾರ ಏನು ನಾವು ಇವತ್ತು ನವರತ್ನಗಳು ಅಂತ ಹೇಳ್ತೀವಿ. ಇವತ್ತು ನಾವು ನವರತ್ನಗಳ ವಿಷಯಗಳನ್ನು ತಗೊಂಡಾಗ ವಜ್ರ, ವೈಡೂರ್ಯ, ರೂಬಿ ಅಥವಾ ಹವಳ, ನೀಲ ಎಂಬಿತ್ಯಾದಿ 9 ಮುಖ್ಯವಾದಂತಹ ಕಲ್ಲುಗಳನ್ನು, ಇದು ಕಲ್ಲು ಅಂದರೆ ಜುವೆಲ್ಸ್, ಇದು ಬರೀ ಕಲ್ಲಲ್ಲ. ಆದರೆ ಈ ಭೂಮಿಯ ಪದರಿನಲ್ಲಿ ಉಂಟಾದಂಥದ್ದು ಎಲ್ಲವೂ ಮೃಣ್ಮಯವೇ ಆದರೂ ಕೂಡ ಇವು ಮೂಲಭೂತವಾಗಿ ತಮ್ಮ ಸಂವೇದನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇವು ಹೊಂದಿಕೊಳ್ತವೆ. ಆ ಹೊಂದಿಕೊಳ್ಳುವಂಥ ರೀತಿ ಹೇಗೆ, ನಾವು ಹೇಗೆ ಮನುಷ್ಯರು, ಎಲ್ಲರೂ ಮನುಷ್ಯರೇ ಆದರೂ ಅಥವಾ ಎಲ್ಲರೂ ಜೀವಿಗಳೇ ಆದರೂ ನಮ್ಮಲ್ಲಿನ ಸ್ವಭಾವಗಳು ಬೇರೆ. ನಾವೀಗ ಔಷಧ ತೆಗೆದುಕೊಳ್ಳುವಾಗ ಆ ಔಷಧಗಳೇನು ಬೇರೆ ಎಲ್ಲೋದು ಯಾವುದೋ ಒಂದು ದೂರದ ಹೊರ ಪ್ರಪಂಚದಿಂದ ಬರುವಂಥದ್ದಲ್ಲ. ಅದು ಬರುವಂತಹದ್ದು ಇದೇ ಮಣ್ಣಿನಿಂದಲೇ ತಯಾರಾದಂಥ ಕೆಮಿಕಲ್ಸಿಂದ. ಅಂದರೆ ಅದನ್ನು ಔಷಧದ ರೂಪದಲ್ಲಿ ನಾವು ಅದನ್ನು ಸ್ವೀಕರಿಸ್ತೇವೆ. ಅದೇ ರೀತಿಯಲ್ಲಿ ಈ ಜುವೆಲ್ಸ್ ಕೂಡ ನಮ್ಮ ಜೀವನದ ಸಂದರ್ಭದ ಈ ವಿಸ್ಮಯಕಾರಕವಾದಂಥ ಗ್ರಹಗಳ ನಿಹಾರಿಕೆಗಳ ಅಥವಾ ನಕ್ಷತ್ರಗಳ ಆ ಸ್ವರೂಪವನ್ನೇ ಬದಲು ಮಾಡುವಂಥ ವಿಶೇಷವನ್ನು ಈ ಕಲ್ಲುಗಳು ಹೊಂದಿರ್ತವೆ. ಯಾಕೆಂದರೆ ಇಲ್ಲಿ ಕೆಮಿಕಲ್ ಕಾಂಪೊನೆಂಟ್ಸ್ ಬೇರೆ ಇದೆ. ನಾವು ಹೇಗೆ ನೆಗಡಿಗೆ ಯಾವುದೋ ಒಂದು ಆ್ಯಂಟಿಹಿಸ್ಟಾಮಿನಿಕ್ ಟ್ಯಾಬ್ಲೆಟನ್ನು ತಗೊಂಡ್ರೆ ನಮಗೆ ಬೇಕಾದಂಥ ರಕ್ತಕ್ಕಾಗಿ ಕಬ್ಬಿಣದ ಟ್ಯಾಬ್ಲೆಟ್ಸನ್ನು ತಗೊಳ್ತೀವಿ. ಅಂದರೆ ಅದು ನೇರವಾದ ಕಬ್ಬಿಣದ ರೂಪದಲ್ಲಿರೋದಿಲ್ಲ, ಅಥವಾ ಯಾವುದೇ ಆಗಲಿ ನೇರವಾದ ಅಲ್ಯೂಮಿನಿಯಂ ಸ್ವರೂಪದಲ್ಲಿರೋದಿಲ್ಲ, ಅಥವಾ ನೇರವಾದಂತಹ ಕ್ಯಾಲ್ಶಿಯಂ ಸ್ವರೂಪದಲ್ಲಿರೋದಿಲ್ಲ. ಅವುಗಳ ಘಟಕಗಳು ನಮ್ಮ ಜೀವಕ್ಕೆ, ನಮ್ಮ ಒಂದು ಸುಸಂಬದ್ಧವಾದಂತಹ ಆರೋಗ್ಯದ ಚೈತನ್ಯಕ್ಕೆ ಕಾರಣವಾಗುವ ರೀತಿಯಲ್ಲಿ ಆ ಕೆಮಿಕಲ್ ಕಾಂಪೊನೆಂಟ್ಸ್ ಹೇಗೆ ನಮ್ಮನ್ನು ಸಹಾಯ ಮಾಡ್ತದೋ, ನಮಗೆ ಸಹಾಯ ಮಾಡ್ತದೋ, ಆ ರೀತಿಯಲ್ಲಿ ಈ ಕಲ್ಲುಗಳು ಅಂದರೆ ಜುವೆಲ್ಸ್, ನವರತ್ನಗಳು, ಎಲ್ಲ ನವರತ್ನಗಳು ಒಂದೇ ಗುಣಧರ್ಮವನ್ನು ಹೊಂದಿರೋದಿಲ್ಲ. ಇದು ಆ ಗ್ರಹಗಳಿಗೆ ಬೇಕಾದಂತಹ ಒಂದು ಸಂವರ್ಧಿಸುವ, ಸಂವೇದಿಸುವ ಅಥವಾ ಆ ಗ್ರಹಗಳ ಶಕ್ತಿಯನ್ನೇ ಇನ್ನೊಂದು ವಿಶೇಷಕ್ಕೆ ದಾರಿಯ ದಿಕ್ಕನ್ನು ಬದಲಿಸುವಂತಹ ಸ್ವರೂಪಕ್ಕೆ ಅದು ದೂಡ್ಕೊಂಡು ಹೋಗುತ್ತೆ. ಇದು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಗ್ರಹಗಳಿಗೆ, ಯಾವ್ಯಾವ ರಾಶಿಯವರಿಗೆ ಯಾವುದು ಉಪಯೋಗವಾಗಬಹುದು ಅನ್ನುವಂಥದ್ದನ್ನು ನಾನು ಮುಖ್ಯವಾಗಿ ಇವತ್ತು ವಿಶ್ಲೇಷಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆಯೇ ಈ ನವರತ್ನಗಳನ್ನು ಕೆಲವರು ಒಟ್ಟಾಗಿ ಧರಿಸಿಬಿಡ್ತಾರೆ. ಹಾಗಾದರೆ ಒಟ್ಟಾಗಿ ನವರತ್ನಗಳನ್ನು ಧರಿಸಿದರೆ ಏನಾಗುತ್ತೆ? ಅತಿ ಸರ್ವತ್ರ ವರ್ಜಯೇತ್, ಯಾವುದೇ ಅಜೀರ್ಣವಾಗುವಷ್ಟು ರೀತಿಯಲ್ಲಿ ನಾವು ಅದನ್ನು ರೂಪಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಅಥವಾ ಸೇವಿಸಲಿಕ್ಕೆ ಹೋಗಬಾರ್ದು. ಹಾಗೆಯೇ ನವರತ್ನಗಳು ಕೂಡ ಯಾವವನಿಗೆ ಮಾಣಿಕ್ಯ ಒದಗಿ ಬರಬಹುದೋ ಆ ಮಾಣಿಕ್ಯ ಇನ್ನೊಬ್ಬನಿಗೆ ಒದಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅವನಿಗೆ ಬೇಕಾದದ್ದು ಇನ್ನೊಂದೇ ಯಾವುದೋ ಒಂದು ಡೈಮಂಡ್ ಇರಬಹುದು, ಅಥವಾ ಪುಷ್ಕರಾಜ್ ಅಂತ ಏನು ಹೇಳ್ತಾರೆ ನಾವು ಈಗ, ಹಳದಿ ಕಲ್ಲು ಅಂತೇನು ಹೇಳ್ತೀವಿ, ಕನಕ ಪುಷ್ಯರಾಗ ಅಂತೇನು ಹೇಳ್ತೀವಿ, ಅದು ಅವರ ಸಂವಿಧಾನಕ್ಕೆ ಒದಗಿ ಬರಬಹುದು.
ಅವರ ಸಂವಿಧಾನಕ್ಕೆ ಒದಗಿ ಬರುವಂತಹದ್ದು ಅಂದ್ರೆ ಏನು, ಯಾವ ಮುಖ್ಯ ಗ್ರಹ ನಮ್ಮನ್ನ ರಾಶಿಯ ಮೂಲಕವಾಗಿಯೋ ಅಥವಾ ನಮ್ಮ ತಾಯಿಯ ಹೊಟ್ಟೆಯಿಂದ ನಾವು ಹೊರಬಂದಂತಹ ಸಂದರ್ಭದ ಲಗ್ನದ ಬಿಂದುವಿಗೆ ಬೇಕಾದಂತಹ ಸಪೋರ್ಟನ್ನು ಕೊಡಬೇಕೋ ಅದನ್ನು ಕೊಡೋದಕ್ಕೆ ಅದು ವ್ಯವಸ್ಥಿತವಾದಂತಹ ಒಂದು ಸ್ವರೂಪವನ್ನು ಪಡೆದು ನಿಲ್ಲಬಹುದು. ಹಾಗಾಗಿ ಮೇಷರಾಶಿಯವರು, ಮೇಷರಾಶಿಯವರಿಗೇನು, ಈ ಮೇಷರಾಶಿಯಲ್ಲಿ ನೋಡಿ ಇದು ಬೆಂಕಿಯ ಒಂದು ತತ್ವವನ್ನು ಹೊಂದದಂತಹದ್ದು. ಹಾಗೆಯೇ ವೃಷಭಕ್ಕೆ ಬಂದಾಗ ಅದು ಭೂತತ್ವವನ್ನು ಹೊಂದದಂತಹದ್ದು. ಈ ಮೇಷರಾಶಿ ಏನು ಚರ, ಇದು ಚಲಿಸುವಂತಹ ರಾಶಿ. ಹಾಗೆ ವೃಷಭ ಸ್ಥಿರವಾದಂತಹ ರಾಶಿ. ಹಾಗೆಯೇ ಮಿಥುನಕ್ಕೆ ಹೋದರೆ ಅದು ಪರಿವರ್ತನಾಮಗುವಂತಹದ್ದು. ಅಂದರೆ ಒಂದೊಂದರ ಸ್ವಭಾವವು ಅದರ ತತ್ವದಲ್ಲಿ, ಅದರ ಸಂವಿಧಾನದಲ್ಲಿ, ಅದರ ಅಂತರಾಳದಲ್ಲಿ, ಅದರ ಒಳಗುದಿಯಲ್ಲಿ ತಂತಾನದೇ ಬೇರೆ ಬೇರೆಯದ್ದಾದಂತಹ 100 ಸ್ವರೂಪಗಳನ್ನು ಪಡ್ಕೊಡ್ತದೆ. ಒಂದೇ ಸ್ವರೂಪ ಅಲ್ಲ. ಒಂದು ಗ್ರಹದ ಮೇಲೆ ಇನ್ನೊಂದು ಗ್ರಹದ ಪ್ರಭಾವ ಇದೆಯೋ, ಇನ್ನೊಂದು ಗ್ರಹದ ಮೂಲಕವಾಗಿ ಒಂದು ಗ್ರಹ ಬಲಿಷ್ಠವಾಗಿದೆಯೋ, ಇವೆಲ್ಲದರ ಒಂದು ಏನು ಲೆಕ್ಕಾಚಾರಗಳು ಇಲ್ಲಿ ಬಹಳ ಅವಶ್ಯವಾಗಿರ್ತವೆ. ಈಗ ಸಹಜವಾಗಿ ಹೇಳ್ಬಿಡ್ತಾರೆ, ಮೇಷರಾಶಿ ಅಂದ ತಕ್ಷಣ ನಾವು ಕೋರಲನ್ನು ಧರಿಸ್ಬೇಕು, ಹವಳವನ್ನು ಧರಿಸ್ಬೇಕು. ಹವಳದ ಸಂವಿಧಾನ ಏನು, ಅದರಲ್ಲಿರುವಂಥದ್ದು ಮೇನ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್. ನೋಡಿ, ಅದರಲ್ಲಿರೋದು ಸುಣ್ಣ. ಅಂದರೆ ಸುಣ್ಣ ಅಂದರೆ ಸುಣ್ಣದ ರೂಪದಲ್ಲಿ ಇರೋದಿಲ್ಲ, ಅದು ಜಲದಲ್ಲಿ ವಾಸಿಸುವಂತಹ ಜಲಚರಗಳ, ಈಗ ಆಲ್ಗೆ ನಾವೇನು ಪಾಚಿ ಅಂತ ಹೇಳ್ತೀವಿ, ಆ ವಿಚಿತ್ರವಾದ ಬೇರೆ ರೀತಿಯ ಪಾಚಿ ಇರುತ್ತೆ. ಆ ಪಾಚಿಯ ಮೂಲಕವಾಗಿ, ಅಥವಾ ನಾವಿವತ್ತು ಜೆಲಿಫಿಶ್ ಅಂತ ಕರಿತೀವಿ. ನಾವು ಜೆಲಿಫಿಶ್ ಅಂತಂದ್ರೆ ಅರ್ಥ ಆಗುತ್ತೆ. ನೇರವಾಗಿ ಜೆಲಿಫಿಶ್ಗಳು ಈ ಕೋರಲನ್ನು ಉತ್ಪಾದಿಸ್ತಾವ ಅಂದ್ರೆ ಹಾಗಲ್ಲ. ಆ ಜೆಲಿಫಿಶ್ನೊಳಗೂ ಕೂಡ ಒಂದು ವಿಶಿಷ್ಟವಾದಂತಹ ಜಾತಿ ಇರುತ್ತೆ. ಅವು ಸೆಕ್ರೇಟ್ ಮಾಡುವಂತಹ ಪ್ರೋಟೀನನ್ನು ಸೆಕ್ರೇಟ್ ಮಾಡುವಂಥ ರೀತಿ, ಅದರಲ್ಲಿ ಹೆಚ್ಚಿನ ಭಾಗ ತುಂಬಿಕೊಂಡಿರುವಂಥದ್ದೇನು, ಅದು ಈ ಒಂದು ಹವಳವನ್ನು ಉತ್ಪಾದಿಸುವಂತಹ ಸ್ವರೂಪವನ್ನು ಪಡೆಯುತ್ತೆ. ಹಾಗಾದರೆ ಈ ಮೇಷರಾಶಿಯವರಿಗೆ ಹವಳವನ್ನು ಧರಿಸುವುದರ ಮೂಲಕ ಆಗುವಂಥ ಪ್ರಯೋಜನ ಏನು? ಈ ಹವಳದಲ್ಲಿ ಅಂಥ ಒಂದು ವಿಶೇಷ ಏನಿದೆ? ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನುವಂಥದ್ದೇನು, ಈ ಮೇಷರಾಶಿಯವರು ಬೆಂಕಿಯ ತತ್ವದಿಂದ ಉಗ್ರತ್ವವನ್ನು ಪಡೆದಂತಹ ಸಂದರ್ಭ ಇದ್ದರೆ ಸ್ವಲ್ಪ ಕೂಲ್ ಆಗೋದಕ್ಕೆ ಬೇಕಾದಂತಹ ಒಂದು ಔಷಧೀಯ ಗುಣವನ್ನು ಈ ಕೋರಲ್ ಒದಗಿಸಿಕೊಡುತ್ತೆ. ಇದೇ ಮೇಷರಾಶಿಯಲ್ಲಿ 3 ನಕ್ಷತ್ರಗಳ ಒಂದು ಪಾಲು ಇದೆ. ಆ 3 ನಕ್ಷತ್ರಗಳಲ್ಲಿ ಯಾವುದು? ಅಶ್ವಿನಿ ಬರುತ್ತೆ, ಭರಣಿ ಬರುತ್ತೆ, ಕೃತ್ತಿಕಾ ಬರುತ್ತೆ. ಈ 3 ನಕ್ಷತ್ರಗಳು ವಿವಿಧ ರೀತಿಯ ಸಂವೇದನೆಗಳನ್ನು ಹೊಂದಿದವು. ಕೃತ್ತಿಕಾ ಹೊಂದಿದಂತಹ ಸಂವೇದನೆ ಭರಣಿ ಹೊಂದಿರೋದಿಲ್ಲ, ಭರಣಿ ಹೊಂದಿದಂತಹ ಸಂವೇದನೆಯನ್ನು ಅಶ್ವಿನಿ ಹೊಂದಿರೋದಿಲ್ಲ. ಅಶ್ವಿನಿ ನಕ್ಷತ್ರದ ಯಜಮಾನನೇ ಕೇತು ಆಗಿರ್ತಾನೆ, ಭರಣಿ ನಕ್ಷತ್ರದ ಯಜಮಾನ ಶುಕ್ರನಾಗಿರ್ತಾನೆ, ಕೃತಿಕಾ ನಕ್ಷತ್ರದ ಯಜಮಾನ ಸೂರ್ಯನಾಗಿರ್ತಾನೆ. ಸೂರ್ಯನಿಗೂ ಶುಕ್ರನಿಗೂ ಹೊಂದಬಾರದು. ಸೂರ್ಯ ಮತ್ತು ಶುಕ್ರರಿಗೆ ಕೇತು ಆಗೋದಿಲ್ಲ, ಸರ್ಪದ ಬಾಲ ಆಗೋದಿಲ್ಲ. ಸರ್ಪ ಅಲ್ಲಿ ಇದ್ದ ತಕ್ಷಣ ಅದು ಏನು ಮಾಡುತ್ತೆ? ಹೆಬ್ಬಾವು ಸುತ್ತದಾಗ ಅವರನ್ನು ಸುತ್ತತ್ತೆ. ಹಾಗಾಗಿ ಈ ಹವಳದಲ್ಲಿ ಇರುವಂತಹ ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನು ಮಾಡುತ್ತೆ? ಈ ರಾಶಿಯವರಿಗೆ ಉಗ್ರತ್ವವನ್ನು ನಿವಾರಿಸುವಂತಹ, ಹಾಗೆಯೇ ಈ ರಾಶಿಯ ಇನ್ನೊಂದು ಘಟಕವಾದಂತಹ ಶುಕ್ರನ ವಿಚಾರದಲ್ಲಿ ಇರುವಂತಹ ಆ ಸುಕೋಮಲವಾದಂತಹ ಅಥವಾ ಸೊಗಸಾದಂತಹ ರಮಣೀಯವಾದಂತಹ ಮೋದವನ್ನು ಕೊಡಬಹುದಾದಂತಹ ಗುಣಧರ್ಮವನ್ನು ಆ ಶುಕ್ರನ ಮೂಲಕವಾಗಿ ಪಡೆಯುವುದಕ್ಕೆ ಬೇಕಾದಂತಹ ವಿಚಿತ್ರವನ್ನು ಇದು ತನ್ನ ಆಂತರ್ಯದ ಒಂದು ನ್ಯೂಕ್ಲಿಯಸ್ನಲ್ಲಿ ಇದು ಇಟ್ಕೊಂಡಿದೆ. ಹಾಗೆ ಸೂರ್ಯನ ಬಗ್ಗಾಗಿ, ಸೂರ್ಯ ಹೇಳಿದ ತಕ್ಷಣ ಅವನು ಜ್ಞಾನಕಾರಕ. ಒಬ್ಬ ಇನ್ನಿಲ್ಲದ ರೀತಿಯ ಕೋಪವನ್ನು ಮಾಡಿಕೊಳ್ಳುವಂಥ ವ್ಯಕ್ತಿ ಯಾವುದೊಂದನ್ನು ಸುಸಂಬದ್ಧವಾಗಿ ಮಾಡಲಾರ. ಅಂಥವನಿಗೆ ಶುಕ್ರಗ್ರಹದ ಆ ಸುಸಂಬದ್ಧತೆ ಸಿಕ್ಕಿದಾಗ ಮನೋಹರವಾದಂತಹ ಒಂದು ಸಂವಿಧಾನವನ್ನು ಅಥವಾ ಆ ಒಂದು ಅಂಗ ಆಕೃತಿಯನ್ನು ಅವನು ಪಡೆಯೋದಕ್ಕೆ ಅಥವಾ ಅವಳು ಪಡೆಯೋದಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆಯೇ ಸೂರ್ಯ ಏನು ಮಾಡ್ತಾನೆ? ಸೂರ್ಯ ಸುಮ್ಮನೆ ಇರೋದಿಲ್ಲ. ಅವನು ಒಂದು ಆ ವ್ಯಕ್ತಿಯ ಮೂಲಕವಾಗಿ ಇನ್ನೊಬ್ಬರನ್ನು ಸುಡಬಹುದು, ಅಥವಾ ಸೂರ್ಯನ ಮೂಲಕವಾಗಿ ಆ ವ್ಯಕ್ತಿಯ ಸುಡುವಿಕೆ ಸಾಧ್ಯವಾಗಬಹುದು. ಇಂತಹ ಸಂದರ್ಭದಲ್ಲಿ ಈ ಬೆಂಕಿಯ ತತ್ವದ ಈ ಮೇಷರಾಶಿಯವರಿಗೆ ನೀರಿನಲ್ಲಿ ವಾಸಿಸುವಂತಹ ಈ ಆಲ್ಗೆ ಪಾಚಿಗಳೋ ಅಥವಾ ಈ ಮೃದ್ವಂಗಿಗಳೋ ಅಥವಾ ಇನ್ನೂ ಏನೋ ಒಂದು ನಾನು ಹೇಳಿದೆ ಜೆಲ್ಲಿ ಫಿಶ್ ಅಂತ ಹೇಳಿದ್ನಲ್ಲ, ಆ ಜೆಲ್ಲಿ ಫಿಶ್ಗಳು
ಸ್ರವಿಸಬಹುದಾದಂತಹ ಪ್ರೋಟೀನ್, ಆ ಪ್ರೋಟೀನ್ ಮೂಲಕವಾಗಿ ರೂಪುಗೊಳ್ಳುವಂತಹ ಈ ಕೋರಲ್ ಏನು ಮಾಡುತ್ತೆ, ಈ ಮೇಷರಾಶಿಯವರ ಸಂವಿಧಾನವನ್ನು ಯಾವುದು ಉಗ್ರ ಸ್ವರೂಪದಲ್ಲಿದೆಯೋ ಅಥವಾ ಯಾವುದು ದುರ್ಬಲವಾಗಿದೆಯೋ ಅದನ್ನು ಸಬಲಗೊಳಿಸುವಂತಹ, ಅಥವಾ ಯಾವುದು ಆ ಉನ್ಮಾದದ ರೀತಿಯಲ್ಲಿ ಅದು ಹೊರಹೊಮ್ಮುತ್ತದೋ ಅದನ್ನು ಯಾವುದೋ ಒಂದು ಹದಕ್ಕೆ ಅದನ್ನು ನಿಯೋಜಿಸುವಂತಹ ಒಂದು ಅಮೃತತ್ವವನ್ನು, ಸಂಜೀವಿನಿಯನ್ನು ಇದು ಒದಗಿಸುತ್ತೆ. ಹಾಗಾಗಿ ಒಂದನ್ನು ನೆನಪಿಟ್ಕೊಳ್ಬೇಕು, ಈಗ ಮೇಷರಾಶಿಯವರು ಖಂಡಿತವಾಗಿ ಹವಳವನ್ನು ಧರಿಸೋದಕ್ಕೆ ಯಾವ ತೊಂದರೆಯೂ ಇಲ್ಲ. ಇಂತಹ ಹವಳವನ್ನು ಮುಖ್ಯವಾಗಿ ತಾಮ್ರದಲ್ಲಿ ಧರಿಸಬೇಕು ಅನ್ನುವಂಥದ್ದು ಏನು ಒಂದು ನಿಯಮ. ಈ ತಾಮ್ರದಲ್ಲಿಯೇ ಅದು ನಿಜವಾದಂತಹ ಶಕ್ತಿಯನ್ನು ಕೊಡುವಂಥದ್ದು. ಒಂದಕ್ಕೊಂದು ಅದಕ್ಕೆ ಒಂದು ಅದರದೇ ಆದಂತಹ ಗುಣಧರ್ಮ ಇರೋದರಿಂದ ನಾವು ಚಿನ್ನದಲ್ಲಿ ಮಾಡ್ಕೊಳ್ತೀವಿ ಅಂತಂದರೆ ಹವಳ ಅದರಿಂದ ಯಾವ ಪ್ರಯೋಜನವನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಥವಾ ಬೆಳ್ಳಿಯಿಂದ ಮಾಡ್ಕೊಳ್ತೀವಿ, ಅಥವಾ ಇತ್ತೀಚೆಗೆ ನಾವು ಪ್ಲಾಟಿನಮ್, ಬಹಳ ಏನು ದುಬಾರಿಯಾದಂತಹ ಒಂದು ಲೋಹ ಇದೆ. ಈ ಪ್ಲಾಟಿನಮ್ ಹೇಳುವಂತಹದ್ದನ್ನು ಮಾತ್ರ ನಮ್ಮ ಭಾರತೀಯ ಜ್ಯೋತಿಷ್ಯ ಪರಂಪರೆ ಯಾವತ್ತೂ ಇದನ್ನು ಒಪ್ಪಿಕೊಂಡಿಲ್ಲ. ನಮ್ಮ ಪರಂಪರೆ ಈ ಒಂದು ರತ್ನಗಳ ವಿಚಾರದಲ್ಲಿ ಒಪ್ಪಿಕೊಂಡಂಥದ್ದು ತಾಮ್ರವನ್ನು, ಚಿನ್ನವನ್ನು, ಬೆಳ್ಳಿಯನ್ನು, ಪಂಚಲೋಹವನ್ನು. ಹಾಗಾಗಿ ಈ ಒಂದು ಕೋರಲ್ ಏನಿದೆ ಇದನ್ನು ವಿಶೇಷವಾಗಿ ತಾಮ್ರದಲ್ಲಿ ಧರಿಸಬೇಕು. ಉಂಗುರ ಸ್ವರೂಪದಲ್ಲಿಯೋ ಅಥವಾ ಪೆಂಡೆಂಟ್ ಆಗಿಯೋ ಒಂದು ಪದಕವಾಗಿಯೋ ಅದನ್ನು ಧರಿಸುವಂಥದ್ದು ಅವರವರ ಇಷ್ಟಕ್ಕೆ ಬಿಟ್ಟಂಥದ್ದು. ಹಾಗಾಗಿ ಅನೇಕ ರೀತಿಯ ನಮ್ಮ ತಲ್ಲಣಗಳು ಮೇಷರಾಶಿಯವರಿಗೆ ಏನಿರ್ತವೆ, ಯಾವುದೋ ಒಂದು ತನ್ನ ಒಂದು ನೇಚರನ್ನು ಬದಲಿಸ್ಕೊಳ್ಬೇಕು ಅನ್ನುವಂತಹ, ಅಥವಾ ಯಾವುದೋ ಒಂದು ಇರಬಹುದಾದಂತಹ ದೌರ್ಬಲ್ಯವನ್ನು ಗಟ್ಟಿತನದ ಒಂದು ಬಲಯುತವಾದಂತಹ ಒಂದು ವಸ್ತುವನ್ನಾಗಿ ಸಂಯೋಜಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಮುಖ್ಯವಾಗಿ ಮಾಡಿಕೊಂಡಾಗ ಈ ರಾಶಿಯವರು ಇಲ್ಲಿ ಕೂಡ ಆ ರಾಶಿಯಲ್ಲಿ ಅವರ ಜಾತಕದಲ್ಲಿ ಯಾವೆಲ್ಲ ಘಟಕಗಳು ಬೇರೆ ಬೇರೆ ರೀತಿಯಲ್ಲಿ ಈ ಕೋರಲನ್ನು ಸಂವೇದಿಸಬಹುದು ಅನ್ನುವಂಥದ್ದನ್ನು ನೋಡಿ ಇನ್ನೂ ಒಂದು ಯಾವುದೋ ಒಂದು ಬೇರೊಂದು ಈ ರತ್ನವನ್ನು ಕೂಡ ಧರಿಸಬೇಕೆ ಅನ್ನುವಂಥದ್ರ ಬಗ್ಗೆ ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ಳಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಮೇಷರಾಶಿಯವರಿಗೆ ಹವಳ ಅನ್ನುವಂಥದ್ದು, ಈ ಹವಳ ಅದು ಕೆಂಪಾಗಿಯೂ ಇರಬಹುದು. ಕೆಂಪಂದರೆ ಎಕ್ಸಾಕ್ಟ್ಲಿ ಕೆಂಪಲ್ಲ, ಕೆಂಪಿನ ಸ್ವರೂಪದಲ್ಲಿ, ಕೆಂಪಿನ ಛಾಯೆ ಪೂರ್ತಿಯಾದಂಥ ಒಂದು ಕುಸುಮಾಲೆ ಹಣ್ಣಿನ ಸ್ವರೂಪದಲ್ಲಿಯೂ ಅದು ಇರುತ್ತೆ. ಅದು ಕೆಂಪು ಅಲ್ಲ, ಆ ಕಡೆ ಹಳದಿಯೂ ಅಲ್ಲ, ಕೇಸರಿಯೂ ಅಲ್ಲ ಅನ್ನುವಂಥ ನಡುವಿನ ಒಂದು ರೀತಿಯಲ್ಲಿರುತ್ತೆ, ಬೆಳ್ಳಿಗಿರುತ್ತೆ. ಒಮ್ಮೊಮ್ಮೆ ಒಂದೊಂದು ಹವಳ ಕಪ್ಪಾಗಿಯೂ ಇರುತ್ತೆ, ಆದರೆ ಕಪ್ಪಾದ ಹವಳವನ್ನು ಧರಿಸುವಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಆ ನಸು ಕೆಂಪನ್ನು ಹೊರ ಸೂಸುವಂತಹ ಹವಳ ಏನಿದೆ ಅದು ಖಂಡಿತಕ್ಕೂ ಮೇಷರಾಶಿಯವರಿಗೆ ಅನುಪಮವಾದಂತಹ ಒಳಿತನ್ನು ಕೊಡೋದಕ್ಕೆ ತನ್ನದೇ ಆದಂತಹ ವಿಶೇಷ ಪಾಲನ್ನು ಅದು ಒದಗಿಸುತ್ತೆ. ಆದರೂ ಕೂಡ ಜಾತಕವನ್ನು ಇನ್ನೊಮ್ಮೆ ಪರಿಶೀಲಿಸಿ ಅದಕ್ಕೆ ಸಪೋರ್ಟಾಗಿ ಇನ್ನೊಂದು ಏನಾದರೂ ಬೇಕಾಗುವಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಕಂಡುಕೊಳ್ಬೇಕಾದಂಥದ್ದು ಬಹಳ ಅವಶ್ಯವಾಗಿರುತ್ತೆ. ಹಾಗಾಗಿ ಕೋರಲ್ ಬಗ್ಗೆ ಈ ರೀತಿಯಲ್ಲಿ ಈ ಎಲ್ಲ ವಿವರಗಳನ್ನು ನಮ್ಮ ವೀಕ್ಷಕರಿಗೆ, ಮೇಷರಾಶಿಯವರಿಗೆ ವಿಶೇಷವಾಗಿ ಒದಗಿಸಿದ್ದೇನೆ. ನಮಸ್ಕಾರ. ನವರತ್ನಗಳು ಈ ಮಾಲಿಕೆಯಲ್ಲಿ ಜ್ಯೋತಿಷ್ಯದ ಸಂದರ್ಭಕ್ಕೆ ಗ್ರಹಗಳಿಗೆ ಬೇಕಾದಂತಹ ಅಥವಾ ರಾಶಿಗೆ ಬೇಕಾದಂತಹ ಅಥವಾ ಅವರವರ ಲಗ್ನಕ್ಕೆ ಬೇಕಾದಂತಹ ಸಂದರ್ಭದ ಕಲ್ಲುಗಳು ಯಾವುವು, ನಾವು ವಜ್ರದ ವಿಚಾರವನ್ನು ಮುಖ್ಯವಾಗಿ ತಗೊಂಡಾಗ ವೃಷಭ ರಾಶಿಯವರು ಇದನ್ನು ಧರಿಸಬೇಕಾದಂಥದ್ದು ಬಹಳ ಮುಖ್ಯ. ಹಾಗೆಂದು ನಾವು ನಮ್ಮ ಪಾಕೆಟ್ನಲ್ಲಿ ಹಣ ಇದೆಯಾ ಅನ್ನುವಂಥದ್ದನ್ನು ಗ್ರಹಿಸಬೇಕು. ಈಗ ಯಾಕೆಂದರೆ ನೋಡಿ, ಈ ವಜ್ರ ಅನ್ನುವಂಥದ್ದು ಬಹಳ ಕಾಸ್ಟ್ಲಿ. ಇವತ್ತು ಒಂದು ಸಾಮಾನ್ಯವಾದಂಥ ಒಂದು ಕ್ಯಾರೆಟ್ ವಜ್ರ ಬೇಕು ಅಂತಂದರೆ ಅದು ಮಾರ್ಕೆಟ್ನಲ್ಲಿ 3 ಲಕ್ಷ 4 ಲಕ್ಷದವರೆಗೂ ಹೋಗ್ಬೋದು. ಇನ್ನು ಆ ಕ್ವಾಲಿಟಿಯ ಆ ಒಂದು ಅದರ ಒಂದು ಗಟ್ಟಿತನ ಏನಿದೆ ಅದು ವೃದ್ಧಿಸ್ತಾ ಹೋದ ಹಾಗೆ ಅದು ಎಷ್ಟಕ್ಕೂ ಅದು ಕೋಟಿಗಟ್ಟಲೆ ರೂಪಾಯಿಗೂ ಕೂಡ. ಇವತ್ತು ನಾವು ಕೊಹಿನೂರ್ ಅಂಥ ವಜ್ರದ ಬಗ್ಗೆ ಕೇಳ್ತೀವಿ. ಕೊಹಿನೂರ್ ಅಂಥ ವಜ್ರ ಯಾವ ಮಹಾರಾಜನಿಗೆ ಅಥವಾ ಯಾವ ಅರಸೊತ್ತಿಗೆಗೆ ಅದು ಅನುಕೂಲ ಮಾಡಿಕೊಡ್ತು ಅಂತ ಕೇಳಿದಾಗ
ಯಾವ ಅರಸೊತ್ತಿಗೆಯ ಕೈಯಲ್ಲಿ ಅದಿತ್ತೋ ಅವರೆಲ್ಲರಿಗೂ ಅದು ತೊಂದರೆಯನ್ನು ಮಾಡಿದಂಥದ್ದನ್ನು ನಾವು ಇತಿಹಾಸದಲ್ಲಿ ಗಮನಿಸಿರ್ತೇವೆ. ನಿಜ ಹೇಳಬೇಕು ಅಂತಂದರೆ ಕೊಹಿನೂರನ್ನು ಬ್ರಿಟಿಷರು ಸ್ವೀಕರಿಸಿದ ನಂತರವೇ, ಅದು ಯಾವಾಗ ಮಹಾರಾಣಿಯ ಪಾಲಾಯಿತೋ, ಬ್ರಿಟಿಷ್ ಮಹಾರಾಣಿಯ ಪಾಲಾಯಿತೋ, ಅಲ್ಲಿಯೇ ಬ್ರಿಟಿಷರ ಅವನತಿ ಅಂದರೆ ಆ ಕಾಲೋನಿ ಏನಿದೆ ಅದು ಎರಡನೇ ಮಹಾಯುದ್ಧದ ಕಾರಣಕ್ಕಾಗಿ ಬ್ರಿಟಿಷರ ಕೈ ತಪ್ಪಿ ಹೋಗುವಂತಹ, ಬ್ರಿಟಿಷರೇ ಪರದಾಡಬಹುದಾದಂತಹ ಒಂದು ಸಂದರ್ಭವನ್ನು ಅವರು ಎದುರಿಸಬೇಕಾಯಿತು. ಹಾಗಾಗಿ ಬಹಳ ಮುಖ್ಯವಾದದ್ದೇನು ಅಂತಂದರೆ, ನಾವು ಸರಿಯಾದ ರೀತಿಯ ಕಲ್ಲುಗಳನ್ನು, ಜೋವೆಲನ್ನು ಆರಿಸ್ಕೊಳ್ಬೇಕೇ ಹೊರತು ಹಣ ಕೊಡಲಿಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಅಂತ ಯಾವುದ್ಯಾವುದನ್ನು ನಾವು ಧರಿಸ್ಕೊಡುವಂಥದ್ದಲ್ಲ. ವಿಶೇಷವಾಗಿ ಹಾಗಾದರೆ ವೃಷಭ ರಾಶಿಯವರು ಯಾಕೆ ಈ ವಜ್ರವನ್ನು ಧರಿಸಬೇಕು ಅಂದರೆ, ಈ ವೃಷಭ ರಾಶಿಯ ಕಲ್ಪನೆಯೇ, ವೃಷಭ ಅಂದರೆ ಗಟ್ಟಿಯಾದಂತಹ ಒಂದು ಸುಪುಷ್ಟವಾದಂತಹ ಒಂದು ಎತ್ತಿನ ಒಂದು ವೃಷಭ. ಇವತ್ತು ವೃಷಭವಾಹನ ಅಂತಂದರೆ ಈಶ್ವರನೇ ಇಡೀ ಪ್ರಪಂಚವನ್ನು ನಿಯಂತ್ರಿಸಬಹುದಾದಂತಹ ಮಹಾಶಕ್ತಿ. ಅಂಥವನನ್ನು ಒಂದು ವೃಷಭ ವಾಹನವಾಗಿ ಅವನ ಸಂವಹನಕ್ಕೆ ಬೇಕಾದಂತಹ ಒಂದು ವಿಚಾರವನ್ನು, ಅವಕಾಶವನ್ನು ಮಾಡಿಕೊಡುತ್ತೆ ಅಂತಂದರೆ ಅದಕ್ಕೆ ಇರಬೇಕಾದಂತಹ ಒಂದು ಧಾರ್ಷ್ಟ್ಯತೆ ಹೇಗಿರಬೇಕು. ಹಾಗಾಗಿ ವೃಷಭ ರಾಶಿಯವರು ಎಲ್ಲ ರೀತಿಯ ಒಂದು ಧಾರ್ಷ್ಟ್ಯತೆಯನ್ನು ಇಟ್ಟುಕೊಂಡಿದ್ದರ ಜೊತೆಗೆ ಮನೋಹರತೆಯನ್ನು ಹೊರಸೂಸಬಹುದಾದಂತಹ ವ್ಯಕ್ತಿತ್ವವನ್ನು ಪಡೆದಂಥವರು. ಹಾಗೆಯೇ ಲಲಿತ ಕಲೆಗಳಲ್ಲಿ ಇವರು ಅದ್ಭುತವಾದಂತಹ ಒಂದು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬಲ್ಲರು. ಇವತ್ತು ನಾವು ಗಮನಿಸಿದರೆ ಅನೇಕ ಸಿನಿಮಾ ತಾರೆಯರು ಅಥವಾ ಸಿನಿಮಾ ಏನು ನಾವು ಸೆಲೆಬ್ರಿಟೀಸ್ ಅಂತ ಹೇಳ್ತೀವಿ, ಅವರಲ್ಲಿ ಅನೇಕರದ್ದು ಗೊತ್ತಿದೆಯೋ ಗೊತ್ತಿರದೇನೋ ಅವರದ್ದೆಲ್ಲ ರಾಶಿ ವೃಷಭ ರಾಶಿ ಇರುತ್ತೆ. ಅಂದರೆ ಈ ಗ್ರಹದ ವಿಚಾರವಾಗಿ ಇರುವಂತಹ ಶಕ್ತಿ ಏನು ಅಂದರೆ, ಇದು ಭೂತತ್ವವನ್ನು ಹೊಂದಿದಂಥದ್ದು. ಈ ಭೂಮಿ ಅನ್ನುವಂಥದ್ದು ಅನೇಕ ರೀತಿಯ ನಾವು ಭೂಮಿಯ ಬಗ್ಗೆ ಏನು ಹೇಳ್ತೀವಿ, ಇದೊಂದು ಭೂಮಿ ಅನ್ನುವಂಥದ್ದು ಒಂದು ದೇವತೆ. ಇದರ ಗರ್ಭದಲ್ಲಿ ಅತ್ಯುತ್ತಮವಾದಂತಹ ಅನೇಕ ರೀತಿಯ ಪೌಷ್ಟಿಕ ಧಾತುಗಳು, ಅನೇಕ ರೀತಿಯ ಹೊಸ ರೀತಿಯ ಚಿಗುರುಗಳು, ಹೊಸ ರೀತಿಯ ಔಷಧಗಳು ಇದರಲ್ಲಿ ತುಂಬಿ ತುಳುಕಾಡ್ತವೆ. ಅಂದರೆ ಮನುಷ್ಯರಿಗೆ ಬೇಕಾದಂತಹ ಒಂದು ಶಕ್ತಿಯನ್ನು ಈ ಭೂಮಿಯೇ ಸಂಪಾದಿಸಿಕೊಡ್ತದೆ. ಅಂತಹ ಭೂಮಿಯ ಭೂತತ್ವವನ್ನು ಹೊಂದದಂತಹ ವೃಷಭ ರಾಶಿಯವರು ಇಲ್ಲಿ ಆ ಸೂರ್ಯನ ಉಗ್ರ ಸ್ವರೂಪವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಕೃತಿಕಾ ನಕ್ಷತ್ರವೂ ಇದರಲ್ಲಿ ಸೇರಿದೆ. ಆದರೆ ಕೃತಿಕಾ ನಕ್ಷತ್ರದವರು ಸೇರಿದರೆ ಅಲ್ಲಿ ಉಗ್ರವಾದ ಸ್ವರೂಪದ ಆ ಉರಿಯುವ ಸೂರ್ಯ ಇದ್ದರೂ ಕೂಡ ಅದರ ಪಕ್ಕದಲ್ಲೇ ಇರುವಂತಹ ರೋಹಿಣಿ ನಕ್ಷತ್ರ, ಅಂದರೆ ಚಂದ್ರನ ಒಡೆತನದ ನಕ್ಷತ್ರ, ಅನೇಕ ರೀತಿಯ ತಂಪನ್ನು ಅಥವಾ ಆ ಮನೋಹರತೆಯನ್ನು ಅಥವಾ ಒಂದು ರೀತಿಯ ರಮಣೀಯವಾದಂತಹ ಸ್ಥಿತಿಯನ್ನು ಅಥವಾ ಪರಿಸರವನ್ನು ಅದು ನಿರ್ಮಿಸಿಕೊಡಲಿಕ್ಕೆ, ಮನೋಸ್ಥಿತಿಯನ್ನು ನಿರ್ಮಿಸಿಕೊಡೋದಕ್ಕೆ ಅದು ಕಾರಣವಾಗಬಹುದು. ಹಾಗೆಯೇ ಇದರಲ್ಲಿ ಮೃಗಶಿರಾ ನಕ್ಷತ್ರದ ಒಂದು ಅಂಶವೂ ಉಂಟು. ಈ ಮೃಗಶಿರಾ ನಕ್ಷತ್ರದ ಅಂಶ ಇರೋದರಿಂದ ಮೃಗೀಯವಾದಂತಹ ವರ್ತನೆಗಳನ್ನು ತೋರಿಸಬಹುದು. ಅಥವಾ ಮೃಗಗಳ ಒಳಗೆ ಬರುವಂತಹ ಒಂದು, ನೀವು ಚಿಗರಿಯನ್ನು ಕಂಡಾಗ ಎಂತಹ ಆನಂದವಾಗುತ್ತೆ. ಯಾಕೆಂದರೆ ಆ ಚಿಗರಿಯ ಸ್ವರೂಪವೇ ಆ ರೀತಿಯ ಒಂದು ಅನುಪಮವಾದಂತಹ ಒಂದು ಅಂಗಾಕಾರಗಳನ್ನು ಇಟ್ಕೊಂಡಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಉರಿಯುವ ಸೂರ್ಯನ ಬೆಂಕಿಯನ್ನು, ಚಂದ್ರನ ಮನೋಹರತೆಯನ್ನು, ಮೃಗೀಯವಾದಂತಹ ಇನ್ಸ್ಟಿಂಕ್ಟ್ಸನ್ನು ಹೊಂದಿದಂಥವರು. ಇವೆಲ್ಲದರ ಒಂದು ಕಲ್ಮಿನೇಷನ್ ಮಾಡಬೇಕಾದ್ರೆ ಈ ಭೂತತ್ವದ ವಿಚಾರವಾದಂಥ ವೃಷಭ ರಾಶಿಯವರಿಗೆ ಶುಕ್ರ ಅಂದರೆ ಅವನು ಮನೋಹರತೆಯನ್ನು ಒದಗಿಸ್ಕೊಡುವವನು. ಸಿನಿಮಾ ಆಗಲಿ, ಆರ್ಟ್ ಫೀಲ್ಡ್ ಆಗಲಿ, ಅಥವಾ ಕೆಲವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಮಾಡ್ತಾರೆ. ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಜಗತ್ತಿನಲ್ಲಿ ಇರಬೇಕು ಅಂತಲ್ಲ, ಆದರೆ ಇರುವಂತಹದ್ದು ಅನಿವಾರ್ಯವಾದಂಥ ಒಂದು ಸ್ಥಿತಿಯಲ್ಲಿ ಈ ಜಗತ್ತು ಇವತ್ತು ಇದೆ. ಹಾಗಾಗಿ ಆ ಭೋಗಕ್ಕಾಗಿನ ವಿಚಾರ, ಭೋಗ ಅಂದರೆ ಒಂದು ಸರಹದ್ದನ್ನು ಮೀರಿದಂಥದ್ದು ಸ್ವೇಚ್ಛೆ ಆಗುತ್ತೆ. ಆದರೆ ಆ ಸ್ವೇಚ್ಛೆಯನ್ನು ಮೀರದೆ ಹೋದಂತಹ ಒಂದು ಆನಂದವನ್ನು ಮನುಷ್ಯ ಒಂದು ಮನುಷ್ಯತ್ವದ ಸ್ವರೂಪದಲ್ಲಿ ಪಡಿತಾನೆ ಅಂತಾದರೆ ಅದು ಸ್ವಾಗತಾರ್ಹ. ಒಂದನ್ನು ನಿರ್ಮಿಸಿಕೊಡೋದಕ್ಕೆ ಬೇಕಾದಂತಹ ವೃಷಭ ರಾಶಿಯ ಜನ ತಮ್ಮ ಶಕ್ತಿಯನ್ನು ಹೊಂದುವುದರ ಜೊತೆಗೆ ದೌರ್ಬಲ್ಯವನ್ನು ಹೊಂದಿದ್ದಾರೆ ಅಂತಾದರೆ ಈ ವಜ್ರಧಾರಣೆ ಏನು ಮಾಡುತ್ತೆ,
ಇವರಿಗೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಒದಗಿಸೋದಕ್ಕೆ ತನ್ನದೇ ಆದಂಥ ತನ್ನೊಳಗಿರುವಂತಹ ಕೆಮಿಕಲ್ ಕಾಂಪೊನೆಂಟ್ನಿಂದ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾದರೆ ಈ ವಜ್ರ ಅಂದರೆ ಏನು? ಕೋಟಿಗಟ್ಟಲೆ ಅಥವಾ ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಬೆಲೆ ಬಾಳುವಂಥ ಅಮೂಲ್ಯವಾದಂಥ ಈ ವಜ್ರ ಮೂಲದಲ್ಲಿ ಅದು ಕೇವಲ ಒಂದು ಚಾರ್ಕೋಲ್ ಅಥವಾ ಒಂದು ಗ್ರಾಫೈಟಿನ ತುಂಡು. ಆ ಗ್ರಾಫೈಟ್ ವಿವಿಧ ಕಾರಣಗಳಿಗಾಗಿ ಭೂಗರ್ಭದಲ್ಲಿ ಸೇರಿದಾಗ ಅನೇಕ ದಿನಗಳ ಉರಿ ಬಿಸಿಲಿನ ತಾಪಕ್ಕೂ ಅದರಲ್ಲಿ ಹರಿದು ಹೋಗಬಹುದಾದಂತಹ ನೀರಿನ ತೇವಕ್ಕೂ ಅಲ್ಲಿ ಸುಳಿದಾಡುವಂತಹ ಗಾಳಿಯ ಆ ಒಂದು ಒತ್ತಡಕ್ಕೂ ಅದು ಓವರ್ ದಿ ಇಯರ್ಸ್ ಅಂದರೆ 1, 2, 3 ಅಲ್ಲ. ನಾವು 100 ವರ್ಷ ಇಟ್ಟು ಒಂದು ವಜ್ರವನ್ನು ಎಲ್ಲೋ ಇಟ್ಟು ನಾವು ಅದನ್ನು ವಜ್ರವನ್ನು ತಯಾರಿಸ್ತೇವೆ ಅಂದ್ರೆ ಅದು ಆಗೋದಿಲ್ಲ. ಅಥವಾ ನಾವು ಪ್ರಯೋಗಶಾಲೆಯಲ್ಲಿ ತಯಾರು ಮಾಡುವಂಥ ವಜ್ರ ಈ ನ್ಯಾಚುರಲ್ ವಜ್ರದ ಹಾಗೆ ತನ್ನದೇ ಆದಂತಹ ಒಂದು ಗಟ್ಟಿ ಶಕ್ತಿಯನ್ನು ವೃಷಭ ರಾಶಿಯವರಿಗೆ ಒದಗಿಸ್ಲಿಕ್ಕೆ ಅದು ರೆಡಿ ಆಗೋದಿಲ್ಲ. ಹಾಗಾದರೆ ಈ ಭೂಗರ್ಭದಲ್ಲಿ ತಂತಾನೆಯಾಗಿಯೇ ಈ ಒಂದು ಪ್ರಾಕೃತಿಕವಾದ ವಿಶೇಷಗಳಿಂದಲೇ ತನ್ನ ಸಂವಿಧಾನವನ್ನು ಚಾರ್ಕೋಲ್ನಿಂದ ಅದು ಪರಿವರ್ತನೆ ಆಗುವಂತಹ ಸ್ವರೂಪದಲ್ಲಿ ಒಂದು ದಿವ್ಯವಾದಂಥ ವಜ್ರವಾಗಿ ರೂಪುಗೊಳ್ಳುವಂತಹ ಒಂದು ಮಾಯಕವನ್ನು ನಿರ್ಮಾಣ ಮಾಡಿಸ್ಕೊಳ್ತದೆ. ಹಾಗಾದರೆ ಈ ಮಾಯಕವನ್ನು ನಿರ್ಮಾಣ ಮಾಡುವಂಥದ್ದು ಯಾವುದು? ಇದೇ ಭೂಮಿ. ಹಾಗಾದರೆ ಭೂಮಿಯ ಶಕ್ತಿ ಏನು? ಅದು ನಮ್ಮ ಈ ಡೆಫಿನಿಷನ್ನಲ್ಲಾಗಲಿ ಅಥವಾ ಒಂದು ವ್ಯಾಖ್ಯೆಯಲ್ಲಾಗಲಿ ಅಥವಾ ಯಾವುದೋ ಒಂದಿಷ್ಟು ಶಬ್ದಗಳ ಮೂಲಕವಾಗಲಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರು ಅಂತಃಸತ್ವದಲ್ಲಿ ಒಂದು ಧಾರ್ಷ್ಟ್ಯ ಹೊಂದಿದಂತಹ ವೃಷಭ ಅಥವಾ ಎತ್ತಿನ ಸ್ವರೂಪವನ್ನು ಅಥವಾ ಎತ್ತಿನ ಶಕ್ತಿಯನ್ನು ಇವರು ಹೊಂದಿದ್ದರೂ ಕೂಡ ಅಂತರಂಗದ ಇವರ ಮಾತಿನ ಮೂಲಕವೋ ಅಥವಾ ಇವರ ಅಪ್ರೋಚಿನ ಮೂಲಕವೋ ಅಥವಾ ಇವರ ಪ್ರತಿಭೆಯ ಮೂಲಕವೋ ಇವರು ತಮ್ಮನ್ನು ತಾವು ಜನರ ಗಮನ ಸೆಳೆಯುವುದರ ಮೂಲಕವಾಗಿಯೇ ಜೀವನದಲ್ಲಿ ಅನೇಕವನ್ನು ಸಂಪಾದಿಸಿಕೊಳ್ಳಬಹುದಾದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದಾದಂತಹ ವಿಚಾರವನ್ನು ಈ ಕಲ್ಲಿನ ಮೂಲಕವಾಗಿಯೂ ಪಡೆಯಲಿಕ್ಕೆ ಸಾಧ್ಯವಿರುತ್ತೆ. ಆದರೆ ಇಲ್ಲೆಲ್ಲ ಒಂದಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಮೂಲಭೂತವಾಗಿ ವೃಷಭ ರಾಶಿಯವರು ವಜ್ರವನ್ನು ಧರಿಸಬೇಕು ಅನ್ನುವಂಥದ್ದು ಸತ್ಯ ಹೌದಾದರೂ ಕೂಡ ಅನೇಕ ಇಪ್ಸ್ ಆ್ಯಂಡ್ ಬಟ್ಸ್ ಕೂಡ ಇರ್ತವೆ. ಅದನ್ನು ಸೂಕ್ಷ್ಮವಾಗಿ ಜಾತಕವನ್ನು ಪರಿಶೀಲಿಸುವುದರ ಮೂಲಕವಾಗಿ ಆ ಇಪ್ಸ್ ಆ್ಯಂಡ್ ಬಟ್ಸ್ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕು. ಹಾಗಾದರೆ ಎಷ್ಟು ಕ್ಯಾರೆಟಿನ ವಜ್ರ ಬೇಕು, ಎಷ್ಟು ಅದಕ್ಕೆ ತನ್ನದೇ ಆದಂತಹ ಒಂದು ಕ್ಯಾರೆಟಿನ ನಂತರದಲ್ಲಿ ಎಷ್ಟು ಬೆಲೆಯನ್ನು ಹೊಂದಿರಬಹುದು. ಯಾವುದೇ ಬೆಲೆಯೂ ಕೂಡ ಈಗ 1,000 ರೂಪಾಯಿಗೆ ವಜ್ರ ಸಿಗುತ್ತೋ ಅಂತ ಕೇಳಿದರೆ 1,000 ರೂಪಾಯಿ ವಜ್ರ ಸಿಗೋದಿಲ್ಲ. ಹಾಗಾದರೆ ನಾವೆಲ್ಲರೂ ಕೋಟಿಗಟ್ಟಲೆ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಅದೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ವಜ್ರಕ್ಕೆ ಬದಲಿಯಾಗಿ ಏನನ್ನು ರೂಪಿಸ್ಕೊಳ್ಬಹುದು, ಅದನ್ನು ಕೂಡ ಉಳಿದ ಗ್ರಹಗಳ ಆ ಒಂದು ಸಂಯೋಜನೆ ಸಂವೇದನೆ ಆ ಜಾತಕದಲ್ಲಿ ಹೇಗಿದೆ ಅನ್ನುವುದರ ಮೂಲಕವಾಗಿ. ಹಾಗಾಗಿ ನಾನು ಪ್ರತಿಯೊಬ್ಬ ವೀಕ್ಷಕರಿಗೂ ಹೇಳುವುದಿಷ್ಟೇ, ಉಳ್ಳವರು ಶಿವಾಲಯ ಕಟ್ಟುವರಯ್ಯ. ಉಳ್ಳವರಿಗೆ ಶಿವಾಲಯವನ್ನು ಕಟ್ಟುವಂಥ ಒಂದು ಶಕ್ತಿ ಇರ್ತದೆ. ನಾನೇನು ಮಾಡಲಿ ಬಡವನಯ್ಯ. ಆದರೆ ನಮ್ಮಲ್ಲಿ ಹಣ ಇರದೆ ಹೋದಾಗ ಸಾಲ ಮಾಡಿ ವಜ್ರವನ್ನು ಖರೀದಿಸಲಿಕ್ಕೆ ಹೋಗುವಂಥ ವಿಚಾರಕ್ಕೆ ಕೈ ಹಾಕಬಾರ್ದು. ಹಾಗಾದರೆ ಇದಕ್ಕೆ ಬದಲಿಯಾದದ್ದು ಏನಾಗಬಹುದು? ಅದು ಇರುತ್ತೆ. ಜಾತಕದ ಆಂತರ್ಯದಲ್ಲಿ ಎಲ್ಲವನ್ನೂ ಬಚ್ಚಿಟ್ಟುಕೊಂಡಂತಹ ನ್ಯೂಕ್ಲಿಯಸ್ಗಳು ಇರ್ತವೆ. ಆ ನ್ಯೂಕ್ಲಿಯಸ್ಗಳ ಬಲದ ಮೂಲಕವಾಗಿ ವೃಷಭ ರಾಶಿಯವರು ತಮ್ಮ ಒಂದು ಇತಿಮಿತಿಯಲ್ಲಿ ಯಾವುದನ್ನು ಧರಿಸಬಹುದು ಬದಲಿಯಾಗಿ ಅನ್ನುವಂಥ ವಿಚಾರಕ್ಕೂ ಕೂಡ ಮನಸ್ಸನ್ನು ಮಾಡಬೇಕು. ವಜ್ರವನ್ನು ಧರಿಸಬೇಕು ಅಂತ ಹೇಳಿದ ಕಾರಣಕ್ಕಾಗಿಯೇ ಅದನ್ನೇ ಕಾರಣ ಮಾಡಿಟ್ಟುಕೊಂಡು ಜೋಬಿಗೆ ಕತ್ತರೆ ಹಾಕಿಕೊಳ್ಳುವಂತಹ ಕೆಲಸವನ್ನು ಖಂಡಿತವಾಗಿ ಮಾಡಬಾರ್ದು. ಹಾಗೆ ಇಮಿಟೇಷನ್ಸ್ ಎಷ್ಟೆಷ್ಟೋ ಕೃತಕ ವಜ್ರಗಳು ಕೂಡ ಬರ್ತವೆ. ಬರೀ ವಜ್ರಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ನವರತ್ನಗಳ ವಿಚಾರವೂ ಹಾಗೆ. ನೋಡಲಿಕ್ಕೆ ವಜ್ರಕ್ಕಿಂತಲೂ ಸುಂದರವಾಗಿ ಕಾಣುವಂಥ ನಕಲಿ ವಜ್ರಗಳಿರ್ತವೆ. ಅದರ ಬಗೆಗೂ ಕೂಡ ಗಮನ ಹರಿಸಬೇಕಾದಂಥದ್ದು ಅನಿವಾರ್ಯವಾಗಿರ್ತದೆ. ಇಷ್ಟೆಲ್ಲ ವಿವರಗಳನ್ನು ಕೊಡ್ತಾ ಈ ಒಂದು ವೃಷಭ ರಾಶಿಯವರು ವಜ್ರವನ್ನು ಧರಿಸಬೇಕು ಎನ್ನುವ ಈ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನವರತ್ನಗಳು ಈ ಮಾಲಿಕೆಯಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರು, ಇದು ಚರವೂ ಅಲ್ಲ ಸ್ಥಿರವೂ ಅಲ್ಲ, ಇದು ದ್ವಿಸ್ವಭಾವವನ್ನು ಹೊಂದಿದಂಥ, ಈಗ ಇರೋದು ಇನ್ನೊಂದು ಗಳಿಗೆಗೆ ಪರಿವರ್ತನೆ ಹೊಂದುವಂತಹ ಒಂದು ವಿಶೇಷವಾದಂತಹ ತತ್ವವನ್ನು ಇಟ್ಕೊಂಡಂಥ ರಾಶಿ.
ಹಾಗೆಯೇ ಈ ರಾಶಿ ಇದಕ್ಕೆ ಏರಿ ಸೈನ್ ಅಂತಲೂ ಹೇಳ್ತಾರೆ, ಅಂದರೆ ಗಾಳಿಯು ಹೊಯ್ದಾಡುವಂತಹ ಸ್ಥಳ ಅಂತ. ಈ ಜಾಗದ ಮಾಲೀಕ ಬುಧನಾಗಿರ್ತಾನೆ. ಬುಧ ಅಂದರೆ ಸಾಮಾನ್ಯನ ಉತ್ಪಾತ ರೂಪಿ ಜಗತ್ತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್. ಸೂರ್ಯನು ಬುಧನು ಸೇರಿದಾಗ ಅಪಾರವಾದಂತಹ ಜ್ಞಾನದ ಕಲಶ ಈ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಕ್ಕೆ ಬಹಳ ವಿಶೇಷವಾದಂತಹ ಶಕ್ತಿ ಸಿಗತ್ತೆ. ಇಂತಹ ಬುಧನ ರಾಶಿಯ ಜನ ತಾವು ತಮ್ಮ ಉದ್ದೇಶವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಏಕಾಗ್ರತೆಯಿಂದ ಮುಂದೆ ಹೊರಟರೆ ಎಲ್ಲ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ನಲ್ಲಿ ಕೆಲಸ ಮಾಡಬಹುದಾದಂತಹ ಕೆಲಸವನ್ನು, ಅಥವಾ ಬೌದ್ಧಿಕವಾಗಿ ಯಾವ ಲೆಕ್ಕಾಚಾರಗಳು ಅಥವಾ ಶೇರ್ಸ್ ಬಿಸ್ನೆಸ್ ಇಂಥದ್ದೆಲ್ಲ ಇದೆಯೋ ಈ ವಿಚಾರಗಳಲ್ಲಿ ತಮ್ಮನ್ನು ತಾವು ಸಮೃದ್ಧಿಯಿಂದ ತೊಡಗಿಸಿಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಹೊಂದಿರ್ತಾರೆ. ಬುಧನೇ ಹಾಗೆ, ಅವನು ನೋಡುವುದಕ್ಕೆ ಬಹಳ ಸುಂದರವಾದಂಥ ವ್ಯಕ್ತಿ. ಅವನ ರೂಪದಲ್ಲಿ ಅಂತಹ ಒಂದು ಅಪಾರವಾದಂತಹ ಸ್ನಿಗ್ಧತೆ ಇದೆ. ಜೊತೆಗೆ ಬೌದ್ಧಿಕವಾಗಿ ಸಂವೇದಿಸಬಲ್ಲ. ಅದರ ಜೊತೆಗೆ ಸೂರ್ಯನ ಜೊತೆಗೂ ಅವನ ಒಂದು ಹೊಂದಾಣಿಕೆ ಸರಿಯಾಗಿ ಬಂತು ಅಂತಾದರೆ ಬೌದ್ಧಿಕವಾದಂಥ ಮೇರು ಸ್ವರೂಪ. ನಾವಿವತ್ತು ವಿಶ್ವೇಶ್ವರಯ್ಯನವರನ್ನು ಅಥವಾ ಇನ್ಯಾವುದೇ ನಾವು ಐನ್ಸ್ಟೈನ್ ಇಂಥವ್ರನ್ನ, ಐನ್ಸ್ಟೈನ್ ಮುಖ್ಯವಾಗಿ ಬುಧನ ಗ್ರಹದ ಮೂಲಕವಾಗಿಯೇ ತನ್ನ ಜೀವನವನ್ನು ಸಂಪೂರ್ಣವಾಗಿ ರೂಪಿಸ್ಕೊಂಡಂಥ ವ್ಯಕ್ತಿ ಅಂತ ಹೇಳಬಹುದು. ಇವತ್ತು ಐನ್ಸ್ಟೈನ್ ಇದ್ದಿದ್ರೆ ಅವರು ಎಮರಾಲ್ಡನ್ನು ಧರಿಸಿದ್ರೆ, ಅಂದರೆ ಎಮರಾಲ್ಡ್ ಧರಿಸಿದವರೇ ಎಲ್ಲರಿಗೂ ಆ ರೀತಿಯ ಒಂದು ನಿಯಮವನ್ನು ಮಾಡ್ತಾ ಇರುವಂಥದ್ದಲ್ಲ. ಎಮರಾಲ್ಡನ್ನು ಧರಿಸುವುದರ ಮೂಲಕವಾಗಿ ಈ ಬುಧನ ಸಂಬಂಧವಾದಂತಹ ದೌರ್ಬಲ್ಯ ಏನಾದರೂ ಒದಗಿ ಬಂದಲ್ಲಿ, ಹಾಗಾದರೆ ಬುಧನ ಸಂಬಂಧವಾದಂತಹ ದೌರ್ಬಲ್ಯ ಹೇಗೆ ಬರುತ್ತೆ? ಅದು ಸರ್ಪದ ಮೂಲಕವಾಗಿ, ರಾಹುಕೇತುಗಳ ಮೂಲಕವಾಗಿ ಬರಬಹುದು, ಅಥವಾ ಸೂರ್ಯನ ಅತ್ಯಂತ ಆಪ್ತನಾದಂಥ ಮಿತ್ರ ಬುಧ ಇದ್ದರೂ ಕೂಡ ಸೂರ್ಯನ ತೀವ್ರವಾದ ಉರಿಯಲ್ಲಿ ಬುಧ ಬೇಯ್ತಾ ಇದ್ದಾನೆ ಅಂತಾದರೆ ಈ ಎಮರಾಲ್ಡ್ನ ಒಂದು ಉಪಸ್ಥಿತಿ ಏನು ಮಾಡುತ್ತೆ? ಬುಧನನ್ನು ಗಟ್ಟಿಗೊಳಿಸುತ್ತೆ. ಆ ಒಂದು ಉಷ್ಣತೆಯ, ಆ ಸೂರ್ಯ ಹೊರಸೂಸುವಂತಹ ಆ ಒಂದು ಬೆಂಕಿಯ ಜ್ವಾಲೆ ಏನಿದೆ ಅದರಿಂದ ರಕ್ಷಣೆ ಪಡೆದುಕೊಳ್ಳುವಂತಹ ಒಂದು ಪರಿಹಾರಕ್ಕೂ ಕೂಡ ಈ ಬುಧ ಮುಂದಾಗಬಹುದು. ಹಾಗಾಗಿ ಎಮರಾಲ್ಡ್ ಹೇಳುವಂಥದ್ದು, ಎಮರಾಲ್ಡ್ ಕಲರ್ ಹೇಗಿರುತ್ತೆ? ಅದು ಹಸಿರಾಗಿರುತ್ತೆ. ಎಮರಾಲ್ಡ್ ಅಂದರೆ ಏನು? ಏನು ಬಹಳ Al2O3, ನಾವು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂ ಆಕ್ಸೈಡ್ ಅಂದರೆ, ಈಗ ನಾವು ಕರಾವಳಿಯ ಕರಾವಳಿಯ ಕಡೆ ಒಂದು ರೀತಿಯ ಲ್ಯಾಟ್ರೈಟ್ ಅನ್ನೋ ಕಲ್ಲಿನಿಂದ ಆ ಮನೆಗಳನ್ನು ಕಟ್ತಾರೆ. ಇನ್ನು ಉಳಿದ ಕಡೆ ಇಟ್ಟಂಗಿಗಳಿಂದ ಮನೆಯನ್ನು ಕಟ್ಟಲ್ಪಟ್ಟರೆ, ವಿಶೇಷವಾಗಿ ಮಲೆನಾಡು ಕೂಡ ಸ್ವಲ್ಪ ಕಡಿಮೆನೇ ಆಗ್ತಾ ಹೋಗುತ್ತೆ. ಆದರೆ ಕರಾವಳಿಯ ಭಾಗದಲ್ಲಿ ಒಂದು ವಿಶಿಷ್ಟವಾದಂಥ ಕಲ್ಲು ಲ್ಯಾಟ್ರೈಟ್ ಅಂತ ಹೇಳ್ತೀವಿ, ಅದು ಬಾಕ್ಸೈಟ್. ಆ ಬಾಕ್ಸೈಟ್ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್. ಹಾಗಾದರೆ ಆ ಕಲ್ಲು ಎಮರಾಲ್ಡ್ನಂತೆ ಒಂದು ದೇದೀಪ್ಯಮಾನವಾದಂಥ ಒಂದು ಕಾಂತಿಯನ್ನು ಹೊಂದಿರೋದಿಲ್ಲ. ಹಾಗಾದರೆ ಎಮರಾಲ್ಡ್ ಯಾಕೆ ತನ್ನ ಆ ಕಾಂತಿಯನ್ನು ಹೊಂದಿರುತ್ತೆ? ಅದು ಗೊತ್ತಿಲ್ಲ ನಮಗೆ. ಈ ಭೂಮಿಯ ಗರ್ಭ ಯಾವ ರೀತಿಯಲ್ಲಿ ವಸ್ತುಗಳನ್ನು ಅದಕ್ಕೆ ಬೇಕಾದಂತಹ ವಿಶೇಷ ಚೌಕಟ್ಟನ್ನು ನಿರ್ಮಿಸಿಕೊಡ್ತದೆ ಅನ್ನುವಂಥದ್ದು ಅರ್ಥವಾಗೋದಿಲ್ಲ. ಹಾಗಾದರೆ ನಾವು ಎಮರಾಲ್ಡನ್ನು ಧರಿಸಬಹುದು, ಕರಾವಳಿಯ ಕಡೆ ಮನೆ ಕಟ್ಟುವಂಥ ಕಲ್ಲನ್ನು ನಾವು ಧರಿಸ್ಕೊಳ್ಬೋದು ಅಂತ ಕೇಳಿದ್ರೆ ಅದು ಹಾಸ್ಯಾಸ್ಪದ ವಿಚಾರವಾಗುತ್ತೆ. ಹಾಗಾದರೆ ಈ ಒಂದು ತನ್ನ ಗರ್ಭದಲ್ಲಿ ಕಾಂತಿಯುಕ್ತವಾದಂತಹ ಒಂದು ಹಸಿರನ್ನು ಹೊಂದಿದಂತಹ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆ, ಅದು ಬೌದ್ಧಿಕ ಶ್ರೀಮಂತಿಕೆಗೆ ಅಥವಾ ಯಾವುದೋ ಒಂದು ಸಂದರ್ಭದ ಚಾಕಚಕ್ಯ, ಅಂದರೆ ಇವತ್ತು ಜಗತ್ತು ಹೇಗಿದೆ ಈ ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ, ಯಾಕೆಂದರೆ ಉದಾರೀಕರಣ ಈ ಜಗತ್ತಿನ ಒಂದು ಏನು ಇವತ್ತು ನಾವು ಈಗ 50 ವರ್ಷಗಳ ಹಿಂದೆ ಭಾರತ ಯೋಚಿಸದೆ ಹೋದಂಥ ರೀತಿಯಲ್ಲಿ ಉದಾರೀಕರಣ ಇವತ್ತು ಲಿಬರಲೈಸೇಷನ್ ಏನಿದೆ ಭಾರತದ ಸೊತ್ತಾಗಿದೆ. ಅದರ ಮೂಲಕವಾಗಿ ನಮ್ಮ ಶ್ರೀಮಂತಿಕೆ ಎಷ್ಟು ಹೆಚ್ಚಾಗಿದೆ ಅಂದರೆ ನಾವು ವಿಶ್ವದ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೇವೆ. ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಶಕ್ತಿಯಾಗಿ ನಿಂತ್ಕೊಳ್ತೀವಿ ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರದ ಒಂದು ವಿಚಾರ. ಹಾಗಾದರೆ ಇವೆಲ್ಲ ಹೇಗೆ ಸಾಧ್ಯವಾಗುತ್ತೆ? ಇದಕ್ಕೆ ಬೇಕಾದಂತಹ ವಹಿವಾಟುಗಳ ಬಗೆಗೆ, ಅಂದರೆ ಜೀವನದ ಸಂದರ್ಭದಲ್ಲಿ ನಮ್ಮ ಶ್ರೀಮಂತಿಕೆಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ಬೇಕಾದಂತಹ ಆ ಬೌದ್ಧಿಕತೆ ಅಥವಾ ವಾಣಿಜ್ಯದ ವಿಚಾರ, ಶೇರ್ಸ್ ಬಿಸ್ನೆಸ್ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್
ಎಷ್ಟು ಅದ್ಭುತವಾಗಿ ಅವನು ತನ್ನ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸ್ಕೊಳ್ಬಲ್ಲ ಅಂತಂದರೆ, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ನ ಅವಶ್ಯಕತೆ ಇರುತ್ತೆ. ಹಾಗೆಯೇ ಸರ್ಕಾರಿ ವಲಯದಲ್ಲಿ ಒಬ್ಬ ಮಂತ್ರಿಯಾಗಿ ಅವನು ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಪಡೆದಿದ್ದಾನೆ ಅಂತಾದರೆ ಅದಕ್ಕೆ ಬುಧನ ಒಂದು ಕೊಡುಗೂ ಇರಬಹುದು, ಸೂರ್ಯನ ಕೊಡುಗೂ ಇರಬಹುದು, ಶುಕ್ರನ ಕೊಡುಗೂ ಇರಬಹುದು. ಆದರೆ ಎಲ್ಲ ರಾಜಕಾರಣಿಗಳು ಬುದ್ಧಿವಂತರಾಗಿರೋದಿಲ್ಲ. ಯಾವುದೋ ಒಂದು ಕಾರಣಕ್ಕಾಗಿ ಅವರು ಆಯ್ಕೆಯಾಗಿ ಬಂದಿರ್ತಾರೆ. ಆದರೆ ಅವರಲ್ಲಿ ಬೌದ್ಧಿಕವಾದಂತಹ ಒಂದು ಹರಿತ ಅಥವಾ ಆ ಶಾರ್ಪ್ನೆಸ್ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಬುಧನಿಂದ ಒದಗಲ್ಪಡುವಂತಹ ಒಂದು ವಿಚಾರವಾಗಿ ನಿಂತರೆ ಮಾತ್ರ. ಏಕೆಂದರೆ ಒಬ್ಬ ಮಂತ್ರಿ ಇವತ್ತಿನ ಆಧುನಿಕ ರಾಜಕೀಯದಲ್ಲಿ ನಾವು ಕೇವಲ ಒಳ್ಳೆಯವರಾಗಿ ಇರ್ತೀವಿ ಅನ್ನುವಂಥದ್ದು ಮಾತ್ರ ಅಲ್ಲ, ಆ ಸಂದರ್ಭದ ಒಂದು ಕಿಲಾಡಿತನವನ್ನು ಕೂಡ ನಾವು ತೋರಿಸಲೇಬೇಕಾಗತ್ತೆ. ಯಾಕೆಂದರೆ ನಾವು ಪ್ರಾಮಾಣಿಕರಾಗಿ ಇದ್ದೇವೆ ಅನ್ನುವಂಥದ್ದು ಅದ್ಭುತವಾದಂಥ ವಿಷಯ. ಸತ್ಯಮೇವ ಜಯತೆ, ಸತ್ಯದ ವಿನ ಬೇರೊಂದು ಗೆಲ್ಲೋದಿಲ್ಲ. ಆದರೆ ಒಬ್ಬ ದುಷ್ಟ ಎದುರಾದಾಗ, ಒಬ್ಬ ಕಿಲಾಡಿ ಎದುರಾದಾಗ, ಒಬ್ಬ ನರಿ ರೀತಿಯ ಒಬ್ಬ ವ್ಯಕ್ತಿ ಎದುರಾದಾಗ ನಾವು ಕೂಡ ನಮ್ಮದೇ ಆದಂತಹ ಒಂದು ಕಿಲಾಡಿತನವನ್ನು ಪ್ರದರ್ಶಿಸಬೇಕಾದಂಥ. ಹಾಗಾಗಿ ಈ ಬೌದ್ಧಿಕ ವಲಯದಲ್ಲಿ ಕಿಲಾಡಿತನವೂ ಇರಬಹುದು, ದುಷ್ಟತನವೂ ಇರಬಹುದು. ಆದರೆ ದುಷ್ಟನಾಗಲಿಕ್ಕೆ ಹೋಗಬೇಕಾದಂಥ ಯಾವ ಒಂದು ವಾಂಛೆಯನ್ನು ಅಥವಾ ಆಶಯವನ್ನು ಹೊಂದಿರಬಾರದು. ಆದರೆ ಒಬ್ಬ ದುಷ್ಟ ಅಥವಾ ಒಬ್ಬ ವಿಕೃತವಾದಂತಹ ವ್ಯಕ್ತಿ ನಮ್ಮನ್ನು ಏನೋ ಅವನ್ನ ನಮಗೆ ತೊಂದರೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದವಾಗ ನಾವು ಕೂಡ ಅಷ್ಟೇ ರೀತಿಯ ಒಂದು ಆ ಆ್ಯಂಟಿಡಾಟ್ಸನ್ನು ನಾವು ಏನು ಮಾಡಬೇಕಾಗತ್ತೆ, ಆ ವ್ಯಕ್ತಿಯ ವಿರುದ್ಧವಾಗಿ ಪ್ರಯೋಗಿಸಬೇಕಾಗತ್ತೆ. ಹಾಗಾದರೆ ಆ ಸಂದರ್ಭಕ್ಕೆ ಆ ಒಂದು ವಿಶೇಷ ಶಕ್ತಿಯನ್ನು ನಿರ್ಮಿಸಿಕೊಡುವಂತಹ ವಿಚಾರ ಬುಧನಲ್ಲಿ ಹೆಚ್ಚು ಅಡಕವಾಗಿದೆ. ಇಂತಹ ಬುಧ ತನ್ನದೇ ಆದಂತಹ ಶಕ್ತಿಯನ್ನು ಸಮರ್ಥಿಸಿಕೊಳ್ಳಿಕ್ಕೆ ಈ ಒಂದು ಎಮರಾಲ್ಡ್ ಅಂತ ಹೇಳ್ತೀವಿ ನಾವು, ಅದನ್ನು ಪಚ್ಚೆ ಅಂತ ನಾವು ಕನ್ನಡದಲ್ಲಿ ಕರೆಯುವಂಥದ್ದು ಪಚ್ಚೆ ಅಂತ. ಅದು ಕಲರ್ನಲ್ಲಿ ಏನಿರುತ್ತೆ, ಈ ಒಂದು ಹಸಿರು, ಇದರಲ್ಲಿಯೂ ಬೇರೆ ಬೇರೆ ರೀತಿಯ ಪಚ್ಚೆಗಳಿರ್ತವೆ. ಆದರೆ ಪಚ್ಚೆಗಳ ವಿನ ಹಸಿರು ಕಲ್ಲುಗಳೇ ಸಾವಿರಾರು ರೀತಿಯಲ್ಲಿ ಇರ್ತವೆ. ಆದರೆ ಯಾವುದೇ ಸಾವಿರಾರು ರೀತಿಯ ಕಲ್ಲುಗಳು ಕೂಡ ಎಮರಾಲ್ಡ್ ಆಗಿರೋದಿಲ್ಲ, ಪಚ್ಚೆ ಆಗಿರೋದಿಲ್ಲ. ಅದರಲ್ಲೇ ಆದಂತಹ ಸಂವಿಧಾನವನ್ನು ಹುಡುಕಿ ತೆಗಿಬೇಕಾದಂತಹ ಅನೇಕ ಪರೀಕ್ಷೆಗಳು ಇರ್ತವೆ. ಅದನ್ನು ಸರಿಯಾದಂತಹ ಒಬ್ಬ ರತ್ನ ಪರೀಕ್ಷಕ ಅಥವಾ ಜಿಯಾಲಜಿಸ್ಟ್, ಅದಕ್ಕೆ ಬೇರೆ ಬೇರೆ ಆದಂತಹ ಅದರದ್ದೇ ಆದ ಶಾಸ್ತ್ರ ಇದೆ. ಈಗ ಈ ರತ್ನ ಪರೀಕ್ಷೆಯ ಜನರೇ ಇರ್ತಾರೆ, ಅವರು ಅದನ್ನು ಗುರುತಿಸಬಲ್ಲರು. ಅದಕ್ಕೆ ಅದರದೇ ಆದಂತಹ ಪ್ರಯೋಗಗಳಿರ್ತವೆ. ಅದನ್ನು ಯಾವ ರೀತಿಯಲ್ಲಿ ಅದರ ನಿಜವಾದ ಸತ್ವವನ್ನು ಅಳಿಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ರೀತಿಯ ಪ್ರಯೋಗಶಾಲೆಯಲ್ಲಿ ಇದು ಉತ್ಪತ್ತಿ ಆಗುವಂಥದ್ದಲ್ಲ. ಆದರೆ ಉತ್ಪತ್ತಿ ಆದಂಥ ಎಮರಾಲ್ಡು ಎಷ್ಟರ ಮಟ್ಟಿಗೆ ತನ್ನ ಸತ್ವವನ್ನು ಹೊಂದಿದೆ, ಅಥವಾ ಒಂದು ಕೇವಲ ಬಳೆಯ ಚೂರನ್ನು ಎಮರಾಲ್ಡ್ನಂತೆ ಅದನ್ನು ತೀಡಿ ತರಬಹುದಾದಂಥ ಖದೀಮರು ಇರ್ತಾರೆ. ಇಂಥದ್ದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮಿಥುನ ರಾಶಿಯವರು ವಿಶೇಷವಾಗಿ, ಯಾಕೆಂದರೆ ಇವರು ಈ ಗಾಳಿಯ ತತ್ವವನ್ನು ಹಾಗೆ ಪರಿವರ್ತನೆ, ಅಂದರೆ ಈಗ ಇರುವ ಮನಸ್ಸು ಇನ್ನೊಂದು ಗಳಿಗೆಗೆ ಇರ್ತದೆ ಅನ್ನುವಂಥದ್ದು ಬರೋದಿಲ್ಲ. ನಮ್ಮ ಮನಸ್ಸು ಕೆಲವು ಸಲ ದೃಢವಾಗಿ ಇರಬೇಕಾಗತ್ತೆ. ಅದು ಇರದೇ ಹೋದರೆ ಬಹಳ ಕಷ್ಟವನ್ನು ಎದುರಿಸಬೇಕಾದಂಥ ಸ್ಥಿತಿಗತಿಗಳನ್ನು ನಾವು ಎದುರಿಸ್ಬೋದು. ಹಾಗಾಗಿ ಈ ಪಚ್ಚೆ ಅನ್ನುವಂಥ ಕಲ್ಲು ಏನಿದೆ, ನಮ್ಮ ಮನಸ್ಸಿನ ಸ್ಥಿರತೆಗೂ ಕೂಡ ಅದು ಒಂದು ಕಾರಣವನ್ನು ನಿರ್ಮಾಣ ಮಾಡಿ ನಮ್ಮ ದೌರ್ಬಲ್ಯದಿಂದ ಹೊರತರುವಂತಹ ಒಂದು ಮಾಯಕವನ್ನು ಅದು ಸೃಷ್ಟಿಸಿಕೊಡ್ತದೆ. ಇಂತಹ ಬುಧ 3 ನಕ್ಷತ್ರಗಳ ವಿಚಾರದಲ್ಲಿ ತನ್ನದೇ ಆದಂತಹ ಒಂದು ವ್ಯವಹಾರವನ್ನು ಈ ಮಿಥುನ ರಾಶಿಯ ಕಾರಣಕ್ಕಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗಾದರೆ ಆ ನಕ್ಷತ್ರಗಳು ಯಾವ್ಯಾವು? ಅವು ಮೃಗಶಿರ ನಕ್ಷತ್ರವೂ ಇರುತ್ತೆ, ಪುನರ್ವಸು ನಕ್ಷತ್ರವೂ ಇರುತ್ತೆ. ಹಾಗೆಯೇ ಈ ಒಂದು ನಕ್ಷತ್ರಗಳು ಒಂದೊಂದೇ ರೀತಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಪುನರ್ವಸು ನಕ್ಷತ್ರ ಇರೋದಿಲ್ಲ, ತಪ್ಪಾಗಿ ಹೇಳಿದೆ. ಇಲ್ಲಿ ಇರುವಂತಹದ್ದು ಮುಖ್ಯವಾಗಿ ಮೃಗಶಿರ ನಕ್ಷತ್ರ, ಹಾಗೆಯೇ ಆರ್ದ್ರ ನಕ್ಷತ್ರ, ಅಂದರೆ ಅದು ಸರ್ಪದ ನಕ್ಷತ್ರ. ವಿಷ ಇರುತ್ತೆ, ಇದರಲ್ಲಿ ಮೃಗೀಯವಾದಂತಹ ಗುಣಗಳಿರ್ತವೆ ಈ ರಾಶಿಯಲ್ಲಿ. ವಿಷದ ಸರ್ಪದ ನಂಜಿರುತ್ತೆ. ಹಾಗೆಯೇ ಗುರುವಿನ ಜ್ಞಾನವೂ ಇಲ್ಲಿ ಪುನರ್ವಸು ನಕ್ಷತ್ರದ ಜ್ಞಾನವೂ ತುಂಬಿರುತ್ತೆ. ಹಾಗಾಗಿ ಈ ಎಲ್ಲವೂ ಒಂದು ಮಿಶ್ರಣವಾದಾಗ ಎಲ್ಲೋ ಒಂದು ಕಡೆ ತನ್ನ ಬ್ಯಾಲೆನ್ಸನ್ನು ತಪ್ಪಿಕೊಂಡ್ರೆ ಆಗುವಂತಹ ಒಂದು ರೀತಿಯ ಅಚಾತುರ್ಯ ಏನಿದೆ, ಅದನ್ನು ನಿಯಂತ್ರಿಸಬೇಕಾದಂತಹ ಮನೋವೇದಿಕೆಯನ್ನು, ವ್ಯಕ್ತಿತ್ವವನ್ನು, ನಮ್ಮ ಸಂವಿಧಾನವನ್ನು, ನಮ್ಮ ಕೆಮಿಕಲ್ ಕಾಂಬಿನೇಷನನ್ನು, ಯಾಕೆಂದರೆ ನಾವು ಮನುಷ್ಯರು ಕೂಡ
ಕೊನೆಗೂ ನಾವು ಮನುಷ್ಯರೇ ಆದರೂ ಕೂಡ ನಮ್ಮ ಫಾರ್ಮೇಷನ್ ಏನಿದೆ ಈ ಪಂಚಭೂತಗಳ ಮೂಲಕವಾಗಿ ಆದಂಥದ್ದು. ಹಾಗಾಗಿ ಮಿಥುನ ರಾಶಿಯವರು ವಿಶೇಷವಾಗಿ ಈ ಎಮರಾಲ್ಡನ್ನು ಅಂದರೆ ಪಚ್ಚೆಯನ್ನು ಧರಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ಪಚ್ಚೆಯನ್ನು ಹೇಗೆ ಧರಿಸಬೇಕು, ಯಾವ ರೀತಿಯಲ್ಲಿ ಅದನ್ನು ಯಾವ ದಿನ ಧರಿಸಬೇಕು, ಯಾವ ಬೆರಳಿಗೆ ಧರಿಸಬೇಕು, ಚಿನ್ನದಲ್ಲೇ ಇದನ್ನು ಧರಿಸಬೇಕು. ಇದನ್ನು ನಾವು ತಾಮ್ರದಲ್ಲಿ ಧರಿಸೋ ಹಾಗಿಲ್ಲ, ಪಂಚಲೋಹದಲ್ಲಿ ಧರಿಸೋ ಹಾಗಿಲ್ಲ, ಬೆಳ್ಳಿಯಲ್ಲಿ ಧರಿಸೋ ಹಾಗಿಲ್ಲ. ಹಾಗೂ ಯಾವ ದಿನ ಧರಿಸಬಹುದು ಅನ್ನುವಂಥದ್ದು ಆ ವ್ಯಕ್ತಿಯ ಇತರ ಗ್ರಹಗಳನ್ನು ಗ್ರಹಿಸಿಕೊಂಡೂ ಕೂಡ ಇದರ ಬಗೆಗಾಗಿನ ಒಂದು ನಿರ್ಣಯವನ್ನು ಮಾಡಬೇಕಾದಂಥದ್ದು ಅವಶ್ಯವಾಗಿರ್ತದೆ. ಹಾಗಾಗಿ ಬೌದ್ಧಿಕವಾದಂತಹ ಗಟ್ಟಿತನವನ್ನು ಹಾಗೂ ಜ್ಞಾನವನ್ನು ಒದಗಿಸಬಹುದಾದಂತಹ ಗುರುವಿನ ಅನುಪಮತೆಯನ್ನು, ಸರ್ಪದ ನಂಜಿದ್ದರೂ ಕೂಡ ನಂಜು ನಂಜಾಗದಂತೆ, ಈಗ ಎಷ್ಟೋ ನಮ್ಮ ಜೀವಿತದ ಅವಧಿಯಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ರೋಗಗಳನ್ನು ಸರ್ಪದ ವಿಷದ ಮೂಲಕವಾಗಿ ಅದನ್ನು ಗುಣಪಡಿಸ್ತಾರೆ. ಹಾಗಾಗಿ ಔಷಧೀಯವಾಗಿ ಪರಿವರ್ತನೆಗೊಳ್ಳುವಂತಹ ಸರ್ಪದ ನಂಜು ಔಷಧೀಯವಾಗಿ ಪರಿವರ್ತನೆ ಹೊಂದುವಂತಹ ಸ್ವರೂಪಕ್ಕೆ ಅದನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದನ್ನು ಹೊಸ ರೂಪದಲ್ಲಿ ಅದನ್ನು ಆ ರೀತಿಯಲ್ಲಿ ಇದನ್ನು ಪಡಿಬೇಕು ಅನ್ನುವಂತಹ ಚಾಕಚಕ್ಯತೆಯನ್ನು ತೋರಿಸಲಿಕ್ಕೆ ಕೂಡ ಬೌದ್ಧಿಕವಾದಂಥ ವಿಶೇಷತೆಗೆ ಈ ಒಂದು ಎಮರಾಲ್ಡ್ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ತನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನನ್ನು, ಸಪೋರ್ಟನ್ನು ಹಾಗೂ ಜೀವನದ ಒಳಿತಿಗೆ ಬೇಕಾದಂತಹ, ಅಂದರೆ ಜೀವನದ ಒಳಿತು ಅಂದ್ರೇನು, ನಾವು ಎಷ್ಟು ಒಳ್ಳೆಯದಾಗಿ ದುಡಿತೇವೋ ಅಷ್ಟು ಒಳ್ಳೆಯ ದುಡಿತಕ್ಕೆ ನಮಗೆ ಬೇಕಾದಂತಹ ಆರ್ಥಿಕವಾದ ಸಿದ್ಧಿ ಇರುತ್ತೆ. ಆರ್ಥಿಕವಾದ ಸಿದ್ಧಿಯನ್ನು ವಿಶೇಷವಾಗಿ ಇದು ನಿರ್ಮಿಸ್ಕೊಡೋದಕ್ಕೆ ಮಿಥುನ ರಾಶಿಯವರಿಗೆ ತನ್ನದೇ ಆದಂಥ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ಹರಳನ್ನು ಧರಿಸಬೇಕು. ಹಾಗೆಯೇ ಮತ್ತೆ 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 ನಾನು ಹೇಳುವಂಥದ್ದು ಒಂದನ್ನೇ, ಎಲ್ಲದಕ್ಕೂ ಕೂಡ ತನ್ನದೇ ಆದಂತಹ ಡಿವಿಯೇಷನ್ಸ್ ಇರುತ್ತೆ. ಆ ಡಿವಿಯೇಷನ್ಸ್ ಅನ್ನು ನಾವು ಜಾತಕವನ್ನು ಪರಿಶೀಲಿಸುವುದರ ಮೂಲಕವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಆ ಕಡೆಯೂ ಒಂದು ಸ್ವಲ್ಪ ಲಕ್ಷ್ಯ ಇರಲಿ. ಆ ಕಡೆಯೂ ಇರುವಂಥ ಲಕ್ಷ್ಯ, ಪಚ್ಚೆಯ ಬಗೆಗಾಗಿಯೂ ಇರುವಂಥ ಲಕ್ಷ್ಯ, ಇವೆಲ್ಲವನ್ನು ಸಮ್ಮಿಳಿಸಿದಂಥ ರೀತಿಯ ಒಂದು ಸಮತೋಲನ ಸಿಕ್ಕಿತು ಅಂತಾದರೆ ಪಚ್ಚೆ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಒಳ್ಳೆಯದನ್ನು ಮಾಡ್ತದೆ. ನಮಸ್ಕಾರ. ನವರತ್ನಗಳ ಪ್ರಪಂಚ ಈ ಮಾಲಿಕೆಯಲ್ಲಿ ಮುತ್ತು ಇದು ಮುಖ್ಯವಾಗಿ ನೀರಿನ ತತ್ವವನ್ನು ಹೊಂದಿದಂಥ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರಬಹುದು. ಈ ಮುತ್ತು ನೀರಿನಲ್ಲೇ ಇದು ಏನಾಗುವಂಥದ್ದು, ತನ್ನ ರೂಪವನ್ನು ಪಡೆಯುವಂಥದ್ದು. ಇಲ್ಲಿರುವ ವಿಶೇಷವಾದ ಮೃದ್ವಂಗಿಗಳು ಇವತ್ತು ನೋಡಿ, ನೀರಿನಲ್ಲಿ ನಾವು ಇರುವಂಥ ಕೆಲವು ಮೃದ್ವಂಗಿಗಳು ಅಂದರೆ ಇವು ಸ್ಪಾಂಜಿ, ಅಂದರೆ ಮುಟ್ಟಿದರೆ ಸ್ಪಾಂಜಿನಂತೆ ಇರ್ತವೆ. ನಾವು ನೋಡಿ ಬಸವನ ಹುಳುವನ್ನು ತಗೊಂಡ್ರೆ ಅದನ್ನು ನೀವು ಮುಟ್ಟಿದರೆ ಬಹಳ ಮೃದುವಾಗಿರುತ್ತೆ. ಹಾಗೆಯೇ ತನ್ನ ರಕ್ಷಣೆಗಾಗಿ ಒಂದಿಷ್ಟು ಲೋಳೆ ಲೋಳೆಯಾದಂತಹ ಒಂದು ದ್ರವವನ್ನು ಅದು ಏನು ಮಾಡ್ತಾ ಇರುತ್ತೆ, ಹೊರಸೂಸ್ತಾ ಇರುತ್ತೆ. ಅಂದರೆ ಅದರ ವೈರಿ ಅದನ್ನು ಪಕ್ಕನೆ ಹಿಡಿಲಿಕ್ಕೆ ಸಾಧ್ಯವಾಗಬಾರ್ದು. ಇಂತಹದ್ದೇ ಮೃದ್ವಂಗಿಗಳು ಇವತ್ತು ನಾವು ಮಾಂಸಾಹಾರಿಗಳು ತಿನ್ನಬಹುದಾದಂಥ ಚಿಪ್ಪಿನ ಆ ಹುಳಗಳು ಏನಿರ್ತವೆ ಅವು ಬಹಳ ರುಚಿಕಟ್ಟಾದದ್ದು. ಅದು ಬಹಳ ಜೀವನದ ಸಂದರ್ಭದಲ್ಲಿ ಅನೇಕ ರೀತಿಯ ಗಟ್ಟಿಯಾದಂಥ ಪೌಷ್ಟಿಕತೆಯನ್ನು ಒದಗಿಸಿಕೊಡಬಹುದಾದಂಥ ಗಟ್ಟಿ ಆಹಾರ ಅದು. ಹಾಗಾಗಿ ಇಂತಹ ಮೃದ್ವಂಗಿಗಳು ಈ ಒಂದು ಮುತ್ತನ್ನು ನಿರ್ಮಿಸುವಂತಹ ಒಂದು ಕಾಯಕಕ್ಕೆ ಅವು ಮುಂದಾಗ್ತವೆ. ಹಾಗಾದರೆ ಈ ಕಾಯಕಕ್ಕೆ ಯಾಕೆ ಮುಂದಾಗ್ತವೆ? ಮನುಷ್ಯರಿಗೆ ಇದನ್ನು ಕೊಡಬೇಕು ಅನ್ನುವುದರ ಬಗ್ಗೆ ಅಲ್ಲ. ಈ ಮುತ್ತಿನ ಮೂಲಕವಾಗಿ ಅದು ತನ್ನ ರಕ್ಷಣೆಯನ್ನು ಪಡ್ಕೊಳ್ತದೆ. ಅದಕ್ಕೆ ಬೇಕಾದಂತಹ ರಕ್ಷಣೆ ಆ ರೀತಿಯಲ್ಲಿ, ಈಗ ಕಪ್ಪೆ ಚಿಪ್ಪಿಗೆ ಏನು ಅಂತಂದರೆ ಆ ಕಪ್ಪೆ ಚಿಪ್ಪಿನಿಂದಲೇ ಆ ಮೃದ್ವಂಗಿಗಳಿಗೆ ರಕ್ಷಣೆ. ಹಾಗೆ ಕೆಲವು ಶಂಖಗಳ ಮೂಲಕವಾಗಿ, ಶಂಖಗಳ ಒಳಗಿರುವಂತಹ ಏನು ಜೀವಕ್ಕೆ ಅದು ಶಂಖದ ಮೂಲಕವಾಗಿ ಅದು ಒಂದು ರಕ್ಷಣೆಯನ್ನು ಕೊಡುತ್ತೆ. ಹಾಗೆಯೇ ನಮ್ಮಲ್ಲಿ ಒಂದು ಕವಿ ಸಮಯ ಇದೆ. ಸ್ವಾತಿ ಮಳೆಯ ಹೊತ್ತಿಗೆ ಈ ಮುತ್ತಿನ ವಿಚಾರ ಏನಾಗುತ್ತೆ, ಆ ಚಿಪ್ಪುಗಳಲ್ಲಿ ಆ ಸ್ವಾತಿ ಮಳೆಯ ಹನಿ ಬಿಂದುಗಳು ಬಿದ್ದು ಅದೇ ಮುಂದೆ ಮುತ್ತಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ. ಇದೊಂದು ಕವಿ ಸಮಯ, ಹಾಗೇನಿಲ್ಲ. ಬಟ್ ನೀರಿನಲ್ಲೇ ಇರುವಂತಹ ಜೀವಗಳು ಒಂದು ಮುತ್ತನ್ನು ಉತ್ಪಾದಿಸಬಲ್ಲವು ಅಂದರೆ ನಾವು
ಒಂದು ರೀತಿಯ ವಿಸ್ತೃತವಾದಂತಹ ಒಂದು ತಿಳುವಳಿಕೆಯಲ್ಲಿ ಏನು ತಿಳ್ಕೋಬೇಕು, ನೀರಿನಿಂದಲೇ ಇದು ಆಗತ್ತೆ. ಯಾವುದು ಮುತ್ತು ರಚಿಸಲ್ಪಡತ್ತೆ, ಉಂಟಾಗಲ್ಪಡತ್ತೆ, ಅದರ ಸಂಯೋಜನೆ ಒಂದು ತನ್ನ ಸ್ನಿಗ್ಧತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಹಾಯಕವಾಗತ್ತೆ ಅನ್ನೋದನ್ನು ನಾವು ಅರ್ಥೈಸಬೇಕು. ಹೊರತು ಇದು ಉಂಟಾಗುವಂತಹದ್ದು ಹೇಗೆ, ಆ ಮೃದ್ವಂಗಿಗಳು ಹೊರಸೂಸುವಂತಹ ಒಂದು ಸೀಕ್ರೆಟ್ ಅಂದರೆ ಸ್ರಾವ. ಆ ಸ್ರಾವ ಏನಾಗಿರುತ್ತೆ, ಇದು ಎಕ್ಸಾಕ್ಟ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇವತ್ತು ನಾವು ಸೀಮೆ ಸುಣ್ಣ, ನಾವಿವತ್ತು ಬೋರ್ಡ್ನಲ್ಲಿ, ನಾವು ಸ್ಕೂಲ್ನಲ್ಲಿ ಮಕ್ಕಳಿಗೆ ಬೋರ್ಡ್ನಲ್ಲಿ ಬರೆದು ತೋರಿಸೋದಕ್ಕೆ ಸೀಮೆ ಸುಣ್ಣ, ಆದರೆ ಅದು ಮುತ್ತಾಗಿರೋದಿಲ್ಲ. ಆ ಮುತ್ತು ಬೇರೆ ರೀತಿಯ ಆವಿಷ್ಕಾರಗಳನ್ನು ಹೊಂದಿರಬೇಕಾದಂತಹ ಒಂದು ಅನಿವಾರ್ಯತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ನಾವು ಇವತ್ತು ಚಾಕ್ ಪೀಸ್ ಇದೆ ಅಂತ ಅದರಲ್ಲಿ ನಾವು ಉಂಗುರವನ್ನು ಧರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಈಗ ನಾವು 6 ಪ್ಯಾಕ್ ಮಾಡ್ಕೊಳ್ಬೇಕು ಒಬ್ಬ ವ್ಯಕ್ತಿ ಅಂತ ಆದರೆ ಅದರ ಬಗ್ಗೆ ಅವನು ಹೆಣಗಾಡಬೇಕಾಗತ್ತೆ. ಎಲ್ಲ ಆಹಾರವನ್ನು ತಿಂದು ನಾನು 6 ಪ್ಯಾಕನ್ನು ಆಟೋಮೆಟಿಕಲಿ ಅದನ್ನು ನಾನು ಮಾಡ್ಕೊಳ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಅಂದರೆ ಅದಕ್ಕೆ ಬೇಕಾದಂಥ ಒಂದು ಸಂವಿಧಾನ ಉಂಟಾಗಬೇಕು, ಅಥವಾ ಪರಿಸರ ಉಂಟಾಗಬೇಕು, ಆ ರೀತಿಯ ವಾತಾವರಣ ಉಂಟಾಗಬೇಕು. ಇದು ಸಮುದ್ರದಲ್ಲಿ ಈ ರೀತಿಯಲ್ಲಿ ಉತ್ಪಾದನೆ ಆಗೋದಕ್ಕೆ ಈ ಮೃದ್ವಂಗಿಗಳು, ಆ ಮೃದ್ವಂಗಿಗಳ ಸ್ವರೂಪವನ್ನು ನೋಡಿಸಿದಾಗ ಬಹಳಷ್ಟು ಕುರೂಪ, ಅವುಗಳ ರೂಪವೇ ಕುರೂಪ. ಅದನ್ನು ಆಹಾರವಾಗಿ ಸ್ವೀಕರಿಸಿದಾಗ ಅನೇಕ ರೀತಿಯ ಪೌಷ್ಟಿಕತೆ ಇದ್ದಿರಬಹುದು, ಆದರೆ ಅವುಗಳ ರೂಪವನ್ನು ಗಮನಿಸಿದಾಗ ಬಹಳ ವಿಕೃತವಾದಂತಹ ಸ್ವರೂಪ. ಅಂತಹ ವಿಕೃತ ಸ್ವರೂಪದ ಮೃದ್ವಂಗಿಗಳು ಸುಂದರ ಸ್ವರೂಪದ ಮುತ್ತನ್ನು ನಾವು ಉತ್ಪಾದಿಸಬಲ್ಲವು ಅಂದರೆ ಇದೊಂದು ವಿಧಿಯ, ಈ ಒಂದು ಪ್ರಾಪಂಚಿಕ ವೈಚಿತ್ರ್ಯ, ಅದು ಪ್ರಾಕೃತಿಕ ವೈಚಿತ್ರ್ಯ. ಅದು ಇಂತಹ ಮುತ್ತು ನೀರಿನಲ್ಲಿ ಉತ್ಪಾದನೆ ಆಗುವಂತಹ ಕಾರಣಕ್ಕಾಗಿ ಜಲತತ್ವವನ್ನು ಹೊಂದಿದಂತಹ ಕರ್ಕಾಟಕ ರಾಶಿಯವರಿಗೆ ಇದು ಅನೇಕ ರೀತಿಯ ಒಂದು ಹೊಸ ಅವಕಾಶಗಳ ಬಾಗಿಲನ್ನು ತೆರೆದುಕೊಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಇದು ಎಷ್ಟೋ ಉದಾಹರಣೆಗಳಿಂದ ನಿರ್ದಿಷ್ಟವಾದಂಥ ವಿಚಾರ. ಇವತ್ತು ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಹೆಸರನ್ನು ಹೇಳೋದಿಲ್ಲ. ಭಾರತೀಯ ಚಿತ್ರರಂಗದ ವಿಶೇಷ ನಟಿ, ಇವತ್ತೂ ಕೂಡ ಅವಳಿಗೆ ಮದುವೆ ಆಗಿಲ್ಲ. ಆದರೆ ಅನೇಕ ಜ್ಯೋತಿಷಿಗಳು ಮುತ್ತನ್ನು ಧರಿಸೋದರ ಬಗೆಗೆ ಅವಳಲ್ಲಿ ಏನು ಮಾಡ್ತಾರೆ, ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಆದರೆ ಆ ನಟಿಯದ್ದು ತನ್ನದೇ ಆದಂಥ ಒಂದು ಏನಿರುತ್ತೆ, ನಾನು ಬೆಳ್ಳಿಯಲ್ಲಿ ಧರಿಸಬೇಕಾದಂತಹ ಮುತ್ತನ್ನು ಖಂಡಿತವಾಗಿ ಧರಿಸೋದಿಲ್ಲ. ಯಾಕೆಂದರೆ ಬೆಳ್ಳಿಯ ಬಗೆಗಾಗಿ ಆ ನಟಿಯಲ್ಲಿ ಯಾವುದೋ ರೀತಿಯ ಅವಜ್ಞೆ. ಬೆಳ್ಳಿಯ ಬಗೆಗಾಗಿ ಅವಜ್ಞೆ ಅಂತಂದರೆ ಅವಳ ಒಂದು ನಂಬಿಕೆ ಏನಿದೆ, ಆ ನಂಬಿಕೆಗೆ ಬೆಳ್ಳಿ ಅನ್ನುವಂಥದ್ದು ವಿರೋಧ. ನಾನು ಬೇಕಾದರೆ ಬೆಳ್ಳಿಯಲ್ಲಿ ನಾನು ಮುತ್ತನ್ನು ನೀವು ಉಂಗುರವನ್ನು ಮಾಡಿಕೊಡಿ ಅಂತಂದ್ರೆ ನಾನು ಮಾಡ್ಕೊಳ್ತೀನಿ, ಹೊರತು ಬೆಳ್ಳಿಯಲ್ಲಿ ಮಾಡಿಕೊಳ್ಳೋದಿಲ್ಲ. ಆ ಬೆಳ್ಳಿಯಲ್ಲಿ ಮಾಡಿಕೊಳ್ಳೋದಿಲ್ಲ ಅನ್ನೋದ್ರ ಬಗೆಗೂ ಅವಳ ಬಾಲ್ಯದ ಕೆಲವು ಕಹಿ ಅನುಭವಗಳ ಮೂಲಕವಾಗಿ ಅದು ರೂಪಿಸಲ್ಪಟ್ಟಂಥದ್ದು. ಆದರೆ ಏನಾಗ್ಬಿಡ್ತು, ಅವಳ ಮದುವೆ ಸಂದರ್ಭದಲ್ಲಿ ಇನ್ನೇನು ಮದುವೆ ಆಗಬೇಕು ಅನ್ನುವಂತಹ ಪುರುಷ ಕೈ ಕೊಡ್ತಾನೆ ಅಂತಂದ್ರೆ ಅವನು ತೊಂದರೆ ಕೊಡಬೇಕು ಅನ್ನುವಂಥದ್ದಕ್ಕೆ ತೊಂದರೆ ಕೊಡುವಂಥದ್ದಲ್ಲ. ಅವರಿಬ್ಬರಲ್ಲಿ ಯಾವುದೋ ಒಂದು ಕಾರ್ಯದ ಬಗೆಗಾಗಿ ಭಿನ್ನಾಭಿಪ್ರಾಯಗಳು ಎದ್ದೇಳ್ತವೆ. ಆಗ ಅವಳನ್ನು ಮದುವೆಯಾಗಬೇಕಿದ್ದ ವ್ಯಕ್ತಿ ಯಾವುದೂ ರೀತಿಯ ನಕರಗಳನ್ನು ಮಾಡದೇನೆ ಸೌಮ್ಯ ಸ್ವರೂಪದಲ್ಲಿ ನಾವಿಬ್ಬರು ಬೇರಾಗುವುದೇ ಒಳಿತು ಅನ್ನುವಂಥದ್ದನ್ನು ಹೇಳ್ತಾನೆ. ಸ್ವಲ್ಪ ಅವಳಿಗೆ ಆಂತರ್ಯದಲ್ಲಿ ದುಃಖ ಆಗುತ್ತೆ, ಆದರೆ ಇಂತಹ ದುಃಖದ ಪರಿಸ್ಥಿತಿ ನಿರ್ಮಾಣ ಆಗಿಬಿಡತ್ತೆ ಅನ್ನುವಂಥದ್ದನ್ನು ಜ್ಯೋತಿಷಿಗಳು ಅವಳಿಗೆ ಹೇಳಿರ್ತಾರೆ. ಆದರೂ ಅವಳು ಮುತ್ತನ್ನು ತೊಟ್ಟಿರೋದಿಲ್ಲ. ಈಗಲೂ ಮುತ್ತನ್ನು ತೊಟ್ಟಿಲ್ಲ, ಇನ್ನೂ ಅವಳು ಬದುಕಿದ್ದಾಳೆ. ಸುಮಾರು 84-85 ವರ್ಷ ಆಗಿರಬಹುದು ಈಗ. ಅಂದರೆ ಇದರ ಅರ್ಥ ಮುತ್ತನ್ನು ಧರಿಸಿದ್ರೆ ಮಾತ್ರ ಈ ಕರ್ಕಾಟಕ ರಾಶಿಯವರಿಗೆ ಮದುವೆ ಆಗತ್ತೆ ಅಂತಲ್ಲ. ಕರ್ಕಾಟಕ ರಾಶಿಯವರ ಸಂದರ್ಭದಲ್ಲಿ ಮದುವೆಯ ಸಂದರ್ಭಕ್ಕೂ ಮುತ್ತಿನ ಅವಶ್ಯಕತೆ ಬರಬಹುದು. ಮದುವೆ ಸಂದರ್ಭಕ್ಕೆ ಮುತ್ತಿನ ಅವಶ್ಯಕತೆ ಬರದೆ ಹೋದಂತೆ ಇತರ ಗ್ರಹಗಳು ಅಲ್ಲಿ ಸಂಯೋಜನೆಯನ್ನು ಹೊಂದಿರಬಹುದು. ಇದೇ ಕರ್ಕಾಟಕ ರಾಶಿಯಲ್ಲಿ ಕ್ಯಾನ್ಸರನ್ನು ಸ್ವೀಕರಿಸಬಹುದಾದಂತಹ ವಿಚಾರಗಳನ್ನು ಈ ಕರ್ಕಾಟಕ ರಾಶಿಯ ಜನ ಹೊಂದಿರಬಹುದು. ಅದನ್ನು ನಿವಾರಿಸುವಂತಹ ಶಕ್ತಿಯನ್ನು ಕೂಡ ಈ ಮುತ್ತು ಒದಗಿಸಿಕೊಡಬಹುದು. ಈ ಮುತ್ತು
ಯಾರು ಮುತ್ತನ್ನು ಧರಿಸ್ತಾರೋ ಅವರಿಗೆ ಕ್ಯಾನ್ಸರೇ ಬರೋದಿಲ್ಲ ಅಂತಲ್ಲ. ಆದರೆ ಈ ಜಾತಕದ ಒಂದು ವಿಚಿತ್ರವಾದಂತಹ ವಿಚಾರ ಏನು ಅಂದರೆ, ಇದರ ಅನೇಕ ಆ ಗ್ರಹಗಳ ಚದುರುವಿಕೆ ಇದೆಯಲ್ಲ, ಆ ಚದುರುವಿಕೆಯ ಮೂಲಕವಾಗಿ ಅನೇಕ ರೀತಿಯ ಆ, ಏನಾಗುತ್ತೆ, ಆ, ವಿಚಿತ್ರಗಳು ಜೀವನದ ಘಟನೆಯಲ್ಲಿ ಸಂಭವಿಸ್ತಾ 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 ಹೋಗುತ್ತೆ. ಅಂತಹದ್ದನ್ನು, ಈ ವಿಚಿತ್ರವಾದಂತಹದ್ದು ನಮ್ಮ ಮನಸ್ಸಿಗೆ ಯಾವುದು ತಾಪತ್ರಯವನ್ನು ತರಬಹುದಾದಂತಹ ಅಥವಾ ದುಃಖವನ್ನು ತರಬಹುದಾದಂತಹ ವಿಚಾರವೋ ಆ ವಿಚಾರವನ್ನು ಮುತ್ತು ಧರಿಸುವುದರ ಮೂಲಕ ಯಾವುದೋ ಒಂದು ತೊಂದರೆಯನ್ನು ಕೊಡಬಹುದಾದ ಗ್ರಹವನ್ನು ನಿಗ್ರಹಿಸುವುದರ ಮೂಲಕ ಇನ್ನೊಂದು ರೀತಿಯ ರಕ್ಷಣೆಗಾಗಿ ಮತ್ತೊಂದು ಯಾವುದೋ ಒಂದು ಹರಳನ್ನು ಧರಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ತಿಳಿದುಕೊಳ್ತಾ ಮುತ್ತನ್ನು ಧರಿಸಿದಲ್ಲಿ ಈ ಮುತ್ತು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾದಂಥ ಒಂದು ಗ್ಲ್ಯಾಮರನ್ನು ಅಥವಾ ಅವರದೇ ಒಂದು ರೇಡಿಯೇಷನ್. ಈಗ ಒಬ್ಬ ಕುರೂಪಿ ಇದ್ದಿರಬಹುದು, ಆದರೆ ಅವನದ್ದೇ ಆದಂತಹ ಜ್ಞಾನದಿಂದ ಅವನಿಗೊಂದು ರೇಡಿಯೇಷನ್ ಇರುತ್ತೆ. ನಾವಿವತ್ತು ಅಬ್ದುಲ್ ಕಲಾಂ ಅವರಂಥವರನ್ನು ಗಮನಿಸಿದಾಗ ಅಬ್ದುಲ್ ಕಲಾಂ ಸುಂದರವಾದಂತಹ ವ್ಯಕ್ತಿತ್ವ ಇದೆ ಅವರಲ್ಲಿ, ಆದರೆ ಅವರು ಸುಂದರಾಂಗರಲ್ಲಿ ಅವರು ಬರೋದಿಲ್ಲ. ಆದರೆ ಅವರನ್ನು ನೋಡಿದಾಗ ಒಬ್ಬ ದಾರ್ಶನಿಕ ವ್ಯಕ್ತಿಯನ್ನು ನೋಡಿದಂಥ, ಒಬ್ಬ ಋಷಿಯನ್ನು ನೋಡಿದಂಥ, ಒಬ್ಬ ಮಹರ್ಷಿಯನ್ನು ನೋಡಿದಂಥ ಒಂದು ಅನುಭವ ನಮಗೆ ಬರ್ತಾ ಇತ್ತು. ಆದರೆ ಅವರದ್ದು ಕರ್ಕಾಟಕ ರಾಶಿ ಅಲ್ಲ, ಸುಮ್ಮನೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಆದರೆ ಕರ್ಕಾಟಕ ರಾಶಿಯವರಿಗೆ ದಾರ್ಶನಿಕವಾದಂತಹ ವ್ಯಕ್ತಿತ್ವವನ್ನು ಅಥವಾ ಈ ಕರ್ಕಾಟಕ ರಾಶಿಯನ್ನು ನೋಡಿ, ನಮ್ಮ ಇಂದಿರಾ ಗಾಂಧಿ ಅವರದ್ದು ಕೂಡ ನಾವು ಬಹಳ ಮುಖ್ಯವಾಗಿ ಗಮನಿಸಿದರೆ ಈ ಕರ್ಕಾಟಕ ರಾಶಿ ಅವರ ಜೀವನದಲ್ಲಿ ಬಹಳ ವಿಶೇಷವಾದಂಥ ಒಂದು ತನ್ನದೇ ಆದಂತಹ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಅವರ ಮೇಲೆ ಕೊಟ್ಟಿತ್ತು. ಆದರೆ ಅವರ ರಾಶಿ ಏನಲ್ಲ, ಕರ್ಕಾಟಕ ಅಲ್ಲ. ಆದರೆ ಕರ್ಕಾಟಕ ರಾಶಿಯ ಯಜಮಾನ ಅವರ ಜೀವನದಲ್ಲಿ ವಿಶೇಷವಾದಂಥ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಏನಾಗಿದ್ದಾನೆ, ತನ್ನದೇ ಆದಂಥ ಒಂದು ಸುಭದ್ರತೆಯನ್ನು ಪಡೆದಂಥದ್ದು. ಹಾಗಾಗಿ ಇಂದಿರಾ ಗಾಂಧಿ ಬಾಲ್ಯದಲ್ಲಿ ಕೇವಲ ತಾಯಿಯ ಆರೈಕೆಯಲ್ಲಿ ಮಾತ್ರ ಇದ್ದು ಸೂಕ್ತವಾದಂಥ ರೀತಿಯ ಶಿಕ್ಷಣವನ್ನು ಪಡೆಯದೇ ಹೋದಂಥ ಸ್ಥಿತಿ ಇದ್ದರೂ ಕೂಡ ಒಮ್ಮೆಗೆ ಪ್ರಧಾನಿಯಾದಾಗ ಅವರು ದೊಡ್ಡ ರೀತಿಯ ಒಂದು ಶಕ್ತಿಯನ್ನು ಪಡೆದುಕೊಳ್ಳುವಂಥ ಒಂದು ವರ್ತಮಾನವನ್ನು ನಿರ್ಮಾಣ ಮಾಡ್ಕೊಂಡು ಬಿಡ್ತಾರೆ. ಹಾಗಾದರೆ ಈ ನಿರ್ಮಾಣದ ಸಂದರ್ಭದಲ್ಲಿ ಅವರ ಅನುಕೂಲಕ್ಕೆ ಬಂದಿದ್ದು ಇದೇ ಮುತ್ತು, ಹಾಗೆಯೇ ಕೆಲವು ಸಂಕಲ್ಪಿತ ಶಕ್ತಿಯಿಂದ ಎನರ್ಜೈಸ್ ಮಾಡಿದಂತಹ ಕೆಲವು ರುದ್ರಾಕ್ಷಿಗಳು. ಹಾಗಾಗಿ ಈಗ ಮುತ್ತೊಂದೇ ಪರಿಣಾಮವನ್ನು ಕೊಡುತ್ತೆ ಅಂತಲ್ಲ, ಆ ಮುತ್ತಿನ ಜೊತೆಗೆ ಇನ್ನಿತರ ಕೆಲವು ವಸ್ತುಗಳು ಸೇರ್ಬೋದು. ಹಾಗೆ ಎಮರಾಲ್ಡ್ ಬಗ್ಗೂ ಅಷ್ಟೇ, ಅದು ಒಂದೇ ಪರಿಣಾಮ ಕೊಡುತ್ತೆ ಅಂತಲ್ಲ, ಅಲ್ಲಿ ಕೆಲವೊಂದು ಆ ಒಂದು ಏನಿರುತ್ತೆ, ಆ ಒಂದು ರೀತಿಯ ಇದಕ್ಕೆ ಇದು ಆದೀತು, ಅದಕ್ಕೆ ಇದು ಆಗಬಹುದು ಅನ್ನುವಂಥ ಒಂದು ಸಣ್ಣ ಪರ್ಮಿಟೇಷನ್ ಕಾಂಬಿನೇಷನ್ ಕೂಡ ಅಲ್ಲಿ ಇರುತ್ತೆ. ಅದನ್ನೆಲ್ಲವನ್ನು ನಾವು ಗ್ರಹಿಸಬೇಕು. ಅದನ್ನು ಗ್ರಹಿಸುವಂತಹ ಸಿದ್ಧಿ ಎಲ್ಲಿ ಸಿಗುತ್ತೆ? ಜಾತಕವನ್ನೇ ಇಡಿಯಾಗಿ ನೋಡುವುದರ ಮೂಲಕ. ಆದರೆ ಮೇಲ್ನೋಟಕ್ಕೆ ಹೇಳುವಂತಹದ್ದೇನು, ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗೆ ಮುತ್ತಿನ ಧಾರಣೆ ಇದನ್ನು ವಿಶೇಷವಾಗಿ ಬೆಳ್ಳಿಯಲ್ಲೇ ನಾವು ಧರಿಸಬೇಕಾಗುತ್ತೆ, ಅದನ್ನು ಚಿನ್ನದಲ್ಲಿ ಧರಿಸುವಂಥದ್ದಲ್ಲ. ಈ ಒಂದು ಮುತ್ತಿನ ಒಂದು ಧರಿಸುವಿಕೆ ಏನಿದೆ ಅದು ಚಂದ್ರನನ್ನು ಸಂವೇದಿಸುತ್ತೆ. ಚಂದ್ರನಿಂದ ಸಂವೇದಿಸಲ್ಪಟ್ಟಾಗ ನಮ್ಮ ವ್ಯಕ್ತಿತ್ವದ ಹೊರವಲಯದಲ್ಲಿ ಮನೋಹರತೆಯು, ವ್ಯಕ್ತಿತ್ವದ ಒಳವಲಯದಲ್ಲಿ ಗಟ್ಟಿಯಾದಂತಹ ಒಂದು, ಅಂದರೆ ಯಾವುದೇ ಒಂದು ಸಂದರ್ಭಕ್ಕೂ ನಾವು ಹೆದರಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಧೈರ್ಯವನ್ನು ಹೊಂದೋದಕ್ಕೆ ಬೇಕಾದಂತಹ ಅವಕಾಶಗಳು ಸಿಗಬಹುದು. ಇದೇ ಚಂದ್ರ ನಮ್ಮನ್ನು ಕೇವಲ ಇನ್ನಿಲ್ಲದ ರೀತಿಯ ಹುಚ್ಚನನ್ನಾಗಿಯೂ ಮಾಡಿಬಿಡಬಹುದು. ಹಾಗಾಗಿ ಆ ಚಂದ್ರ ಯಾವ ರೀತಿಯಲ್ಲಿ ನಮ್ಮನ್ನು ಸಂವೇದಿಸಬಹುದಾದಂತಹ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಇದ್ದಾನೆ ಎನ್ನುವುದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು, ತಿಳ್ಕೊಳ್ಬೇಕು, ಅದನ್ನು ವಿಶ್ಲೇಷಿಸಬೇಕು. ಆದರೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯ ಸಂದರ್ಭ ವಿಚಿತ್ರವಾಗಿ ಆ ಒಂದು ಜಾತಕದ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಹೌದು ಅನ್ನುವಂಥದ್ದಾಗಿದ್ದರೂ ಕೂಡ ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಈ ಒಂದು ಮುತ್ತನ್ನು ಧರಿಸಿದಾಗ ಯಾವುದೋ ಒಂದು ರೀತಿಯ ಉತ್ತಮಿಕೆಯ ಒಂದು ವಿಚಾರಗಳು ಅವರನ್ನು ರೂಪಿಸುವುದರಲ್ಲಿ ಅಥವಾ ಅವರ ಆ ಒಂದು ಪಡಿಪಾಟಲುಗಳನ್ನು ಸಂಪನ್ನತೆಯ ವಿಚಾರವಾದಂಥ ವರ್ತಮಾನಕ್ಕೆ ರೂಪಿಸಿಕೊಡ್ಲಿಕ್ಕೆ ಅದು ಖಂಡಿತವಾಗಿ ತನ್ನ ಕಾಂಟ್ರಿಬ್ಯೂಷನನ್ನು ಕೊಡ್ತದೆ. ಹಾಗೂ
ಇನ್ನಿಷ್ಟು ರೀತಿಯ ಧೈರ್ಯವನ್ನು ನಾನು ಎದುರಿಸಿ ನಿಲ್ಲುತ್ತೇನೆ ಅನ್ನುವಂಥ ಒಂದು ಧಾರ್ಷ್ಟ್ಯವನ್ನು ಅದು ಒದಗಿಸಲಿಕ್ಕೆ ಸಹಕಾರ ಮಾಡುತ್ತೆ. ನಮಸ್ಕಾರ. ನವರತ್ನಗಳು ಈ ಮಾಲಿಕೆಯಲ್ಲಿ ಈಗ ಮಾಣಿಕ್ಯದ ಬಗೆಗಾಗಿ, ವಿಶೇಷವಾಗಿ ಮಾಣಿಕ್ಯ ತನ್ನದೇ ಆದಂತಹ ಸೊಗಸನ್ನು ಕೊಡುವಂಥದ್ದು ಸಿಂಹರಾಶಿಯವರಿಗೆ. ಈ ಸಿಂಹರಾಶಿ ಅಗೇನ್ ಮೇಷರಾಶಿಯಂತೆ ಇದು ಬೆಂಕಿಯ ರಾಶಿ, ಬೆಂಕಿಯ ತತ್ವವನ್ನು ಒಳಗೊಂಡಂಥದ್ದು. ಹಾಗೆಯೇ ಇದು ಒಂದು ರೀತಿಯ ವಿಶೇಷವಾದಂಥ ಮೊಬಿಲಿಟಿ ಒಳಗೆ, ಅಂದರೆ ಇದಕ್ಕೆ ಚಲನೆ ಬೇಕು. ಈ ಚಲನೆಯನ್ನು ನಿಯಂತ್ರಿಸಬಹುದಾದಂತಹ, ಚಲನೆಯ ಮೂಲಕವಾಗಿ ಉತ್ತಮವಾದದ್ದನ್ನು ಪಡೆಯುವುದಕ್ಕಾಗಿನ ವಿಶೇಷವನ್ನು ಹೊಂದುವುದಕ್ಕಾಗಿ, ಅಥವಾ ಬೆಂಕಿಯ ತತ್ವವನ್ನು ಕೂಡ ನಮಗೆ ಬೇಕಾದಂತಹ ಒಂದು ಉತ್ತಮತೆಯಾದಂತಹ ವಾರ್ಮ್ನೆಸ್ಸನ್ನು ನಿರ್ಮಾಣ ಮಾಡೋದಕ್ಕೆ ಈ ರಾಶಿಯವರು ಮಾಣಿಕ್ಯವನ್ನು ಧರಿಸಬೇಕಾದಂಥದ್ದು ಅವಶ್ಯಕತೆ ಇರುತ್ತೆ. ಆದರೆ ಎಲ್ಲ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಪ್ರತಿಪಾದಿಸಲಿಕ್ಕೆ ಹೋಗ್ತೇನೆ. ಯಾವಾಗ ನಮ್ಮ ಪಾಕೆಟ್ ಅದಕ್ಕೆ ಪರ್ಮಿಟ್ ಮಾಡೋದಿಲ್ವೋ ಅಂಥ ಸಂದರ್ಭದಲ್ಲಿ ಸಾಲ ಮಾಡಿ ಈ ಒಂದು ಹರಳುಗಳನ್ನು ಧರಿಸುವಂಥ ವಿಚಾರಕ್ಕೆ ಹೋಗಬಾರ್ದು. ಹರಳುಗಳನ್ನು ಧರಿಸಲಿಕ್ಕೆ ಸಾಧ್ಯವಾಗದೇ ಹೋದಂಥ ಸಂದರ್ಭದಲ್ಲಿ ಸರಳವಾದದ್ದನ್ನು ಏನು ಮಾಡಬಹುದು ಅನ್ನುವಂಥದ್ದನ್ನು ನಾವು ಏನು ಮಾಡಬೇಕು, ಪರಿಶೀಲಿಸಬೇಕು. ಯಾವುದನ್ನೇ ಹೇಳುವಂತಹ ಸಂದರ್ಭದಲ್ಲೂ ಕೂಡ ಅದರ ಬದಲಿಯಾಗಿ ಇನ್ನೊಂದೇನೋ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಉತ್ತಮವಾದಂತಹ ಒಂದು ಎಲ್ಲ ರೀತಿಯ ಷಡ್ರಸಗಳನ್ನು ಹೊಂದಿದಂತಹ ಭೋಜನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಹೋದರೂ, ಭೋಜನದ ಮೂಲಕ ನಾಳೆಗೆ ಬೇಕಾದಂತಹ ಶಕ್ತಿಯನ್ನು ಯಾವ ಆಹಾರದ ಮೂಲಕವಾಗಿ ನಾವು ಸ್ವೀಕರಿಸಬಹುದು ಅನ್ನುವಂತಹ ಒಂದು ಸಣ್ಣ ಬಜೆಟ್ನಲ್ಲಿ ಸಿಗಬಹುದಾದಂತಹ ಆಹಾರದ ಬಗೆಗೆ ನಾವು ಯೋಚನೆ ಮಾಡಿ, ಅದು ಅವಕಾಶ ಸಿಕ್ಕಿದಾಗ ಒಂದು ಒಳ್ಳೆಯ ಭೋಜನವನ್ನು ಸ್ವೀಕರಿಸಿದ ರೀತಿಯಲ್ಲಿ ಈ ಹರಳುಗಳನ್ನು ಆ ರೀತಿಯಲ್ಲಿ ನಾವು ಅದನ್ನು ಧರಿಸಬೇಕು ಅನ್ನುವಂತಹ ವಿಚಾರಕ್ಕೆ, ಇಚ್ಛೆಗೆ ಹೋಗಬೇಕೇ ವಿನ ಸಾಲ ಮಾಡಿ ಖಂಡಿತವಾಗಿ ಈ ಹರಳುಗಳ ಬಗ್ಗೆ ಹೋಗಬಾರ್ದು. ಇದನ್ನು ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೇನೆ. ಮಾಣಿಕ್ಯವೂ ಕೂಡ, ಮಾಣಿಕ್ಯ ವಜ್ರಕ್ಕೆ ಹೋಲಿಸಿದರೆ ಅಂತಹ ಬೆಲೆ ಬಾಳುವಂಥದ್ದಲ್ಲ. ಆದರೆ ಮಾಣಿಕ್ಯಗಳಿಗೂ ಕೂಡ ಇವತ್ತು ಲಕ್ಷಗಟ್ಟಲೆ ರೂಪಾಯಿ ಇರುವಂಥ ಮಾಣಿಕ್ಯಗಳು ಇರ್ತವೆ. 1000 ರೂಪಾಯಿಗಳ ಮೌಲ್ಯದ ವಿಚಾರವೂ ಇರುತ್ತೆ. 1000 ಅಂದರೆ ಏನೋ ಕೇವಲ 2000 3000 ಅಲ್ಲ, ಒಂದು 50,000 60,000 70,000 ಈ ರೀತಿಯಲ್ಲಿ ಆಗ್ಬಿಡ್ಬೋದಾದಂಥದ್ದು. ಹಾಗಾದರೆ ಈ ಮಾಣಿಕ್ಯದಲ್ಲಿ ಏನಿದೆ ನೋಡಿದರೆ, ದಾಳಿಂಬೆಯ ಇದು ಈಗ ನಾವು ದಾಳಿಂಬೆಯ ಸಿಪ್ಪೆಯನ್ನು ಸುಲಿದಾಗ ಏನು ದಾಳಿಂಬೆ ಹಣ್ಣುಗಳು ಕಾಣ್ತವೆ, ಆ ಒಂದು ಕೆಂಪು ಸ್ವರೂಪದಲ್ಲಿ, ಆ ರೀತಿಯ ಕೆಂಪು ರೋಚಕತೆಯಿಂದ ಕಂಗೊಳಿಸುವಂತಹ ಮಾಣಿಕ್ಯ. ಹಾಗಾದರೆ ಅದರ ಅಂತರಂಗದಲ್ಲಿ ಇರುವಂತಹ ಆ ಕೆಮಿಕಲ್ ಕಾಂಪೊನೆಂಟ್ ಏನು ಅಂತ ಕೇಳಿದ್ರೆ, ಇದರಲ್ಲೂ ಕೂಡ ಇರುವಂತಹದ್ದು ಏನು, ಕೇವಲ ಅಲ್ಯೂಮಿನಿಯಂ ಆಕ್ಸೈಡ್. ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗುತ್ತೆ, ನಮ್ಮ ಔಷಧಿಗಳಲ್ಲಿ ಹೇಗೆ ಒಂದು ಈಗ ನಾವು ರಕ್ತಕ್ಕಾಗಿ ಬೇಕಾದಂತಹದ್ದಕ್ಕೆ ವಿಶೇಷವಾಗಿ ಅಯರ್, ಅದನ್ನು ಹೇಗೆ ನಾವು ನಮ್ಮ ರಕ್ತದ ವಿಶೇಷವಾದಂತಹ ಆ ಒಂದು ಶಕ್ತಿಗೆ ಅಥವಾ ಆ ರಕ್ತದ ಪ್ರೊಡಕ್ಷನ್ಸ್ಗೆ ನಾವು ಅದನ್ನು ಸ್ವೀಕರಿಸ, ಡೈರೆಕ್ಟ್ ಆದಂತಹ ಅದು ಕಬ್ಬಿಣ ಅಲ್ಲ. ಆ ಕಬ್ಬಿಣ ಬೇರೆ ಸ್ವರೂಪದಲ್ಲಿ, ಅದು ಒಂದು ಕೆಮಿಕಲ್ ಸ್ವರೂಪದಲ್ಲಿ ಒಂದು ಬೇರೆಯ ಲವಣವಾಗಿ ಅದು ನಮ್ಮ ದೇಹಕ್ಕೆ ಸೇರಬೇಕು. ಹಾಗೇನಾಗುತ್ತೆ, ನಮ್ಮ ರಕ್ತದ ಪ್ರಮಾಣ ವೃದ್ಧಿಗೊಳ್ಳುತ್ತೆ. ಹಾಗೆಯೇ ಈಗ ನಾನು ಹಿಂದೆಲ್ಲ ಹೇಳ್ತಾ ಬಂದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಗ್ಗೆ ಹೇಳಿದ್ದೀನಿ. ಹಾಗೆ ನಾನು ಈ ಒಂದು Al2O3 ಅಂದರೆ ಅಲ್ಯೂಮಿನಿಯಂ ಆಕ್ಸೈಡೇ ಪಚ್ಚೆಯೂ ಕೂಡ ಆಗಿದೆ ಅನ್ನುವಂಥದ್ದು ಹೇಳಿದ್ದೀನಿ. ಹಾಗಾದರೆ ಅದು ಕೂಡ ಅಲ್ಯೂಮಿನಿಯಂ ಆಕ್ಸೈಡೇ, ಆದರೆ ಅದು ಯಾಕೆ ಹಸಿರು ಬಣ್ಣವನ್ನು ಹೊಂದಿರುತ್ತೆ? ಇದು ಕೂಡ Al2O3 ಅಂದರೆ ಅಲ್ಯೂಮಿನಿಯಂ ಆಕ್ಸೈಡೇ, ಆದರೂ ಇದು ಕೆಂಪು ಬಣ್ಣವನ್ನು ಹೇಗೆ ಅದು ತನಗೆ ತಾನು ಆಚ್ಛಾದಿಸಿಕೊಳ್ಳುತ್ತೆ ಅಂತ ಕೇಳಿದರೆ, ಇದು ಭೂಮಿಯೊಳಗಿನ ವಿಶೇಷವಾದಂಥ ಇನ್ನಿತರ ತತ್ವಗಳು ಅಲ್ಲಿ ಸೇರುವುದರಿಂದ. ಹಾಗಾಗಿ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಭೂಮಿಯಲ್ಲಿ ಇರುವಂತಹ ಏನು ವಿವಿಧವಾದಂತಹ ಕೆಮಿಕಲ್ಸ್ ಆಗಲಿ ಅಥವಾ ಮೆಟಲ್ಸ್ ಆಗಲಿ ಅಥವಾ ಮಿಶ್ರಣವಾಗಲಿ, ಇವು ಏನಿದೆ ಅಂದರೆ ಬೇರೆ ಬೇರೆಯ ಸ್ವರೂಪದಲ್ಲಿ ನಮ್ಮ ಬೇರೆ ಬೇರೆ ರೀತಿಯ ಒಂದು ಜೀವ ಸ್ವರೂಪವನ್ನು, ಬಯಾಲಜಿಯನ್ನು ಇದು ನಿರ್ಮಾಣ ಮಾಡಿಕೊಡುತ್ತೆ. ಇದು ನನಗೊಂದು ರೀತಿಯ ಬಯಾಲಜಿಯನ್ನು ನಿರ್ಮಾಣ ಮಾಡಿಕೊಳ್ತು ಅಂತಾದರೆ, ಇದೇ ಸ್ವರೂಪ ಇನ್ನೊಬ್ಬನಿಗೆ ಇನ್ನೊಂದು ಸ್ವರೂಪದಲ್ಲಿ ಕೊಡುತ್ತೆ.
ಹಾಗಾದರೆ ಈ ಇನ್ನೊಂದು ಸ್ವರೂಪದಲ್ಲಿ ಕೊಡುವಾಗ ಅದು ಯಾವ ಬದಲಾವಣೆಯನ್ನು ಅದು ಹೊಂದಿಕೊಳ್ಳುತ್ತೆ ಅಂತ ಕೇಳಿದರೆ, ಇದನ್ನು ನಾವು ಅರ್ಥೈಸಿಕೊಳ್ಳಬಹುದೇ ವಿನ ಇದು ಹೇಗೆ ನಿಜವಾಗಿಯೂ ನಡೆಯುತ್ತೆ, ಇದೇ ಅಲ್ಯೂಮಿನಿಯಂ ಆಕ್ಸೈಡ್ ಯಾವಾಗ ಅದು ಪಚ್ಚೆಯಾಗಿ ಕನ್ವರ್ಟ್ ಆಗುತ್ತೆ, ಯಾವಾಗ ಮಾಣಿಕ್ಯವಾಗಿ ಕೆಂಪಾಗಿ ಅದು ಪರಿಶೋಭಿಸುತ್ತೆ, ಇದನ್ನು ಶಬ್ದಗಳಲ್ಲಿ ಹಿಡಿದಿಡುವಂಥದ್ದು ಕಷ್ಟ. ಆದರೆ ಕೆಂಪು ಬಣ್ಣವನ್ನು ಹೊಂದಿದಂಥ ಅಲ್ಯೂಮಿನಿಯಂ ಆಕ್ಸೈಡ್ ಸಿಂಹರಾಶಿಯವರಿಗೆ, ಈ ಸಿಂಹರಾಶಿಯವರ ವಿಚಾರ ಏನು, ಇವರಿಗೂ ಹಾಗೆ ಇವರ ಸತ್ವ ಏನಿದೆ ರಾಜಕಾರಣದಲ್ಲಿ ಅಥವಾ ಅನೇಕ ರೀತಿಯ ಒಂದು ನಾವು ಜೀವನದಲ್ಲಿ ರಾಜಕಾರಣ ಅಂತಂದರೆ ಅದು ದೇಶದ MP ಆಗುವುದರಿಂದ ಹಿಡಿದು ನಾವು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯನಾಗುವವರೆಗೂ ಇದ್ದಿರಬಹುದು. ಅಂದರೆ ನಮ್ಮನ್ನು ಜನರ ನಡುವಣ ಒಬ್ಬ ಲೀಡರ್ ಆಗಿ, ಇಲ್ಲಿ ಪ್ರಧಾನಮಂತ್ರಿಯೇ ಎಲ್ಲ ರೀತಿಯ ಸರ್ವಸ್ವವಾದಂಥ ಲೀಡರ್ ಅಂತ ಹೇಳುವಂಥದ್ದಲ್ಲ. MP ಗಳ ಸಂದರ್ಭದ ಒಂದು ವಿಚಾರ ಏನಿದೆ ಆ ವಿಚಾರಕ್ಕಾಗಿ ಬಂದಾಗ ಪ್ರಧಾನಮಂತ್ರಿ ಈಸ್ ಅಟ್ ಮೋಸ್ಟ್. ಆದರೆ ನಾವು ಗ್ರಾಮದ ವಿಚಾರವಾಗಿ ಬಂದಾಗ ಅಲ್ಲೊಂದು ಪಂಚಾಯಿತಿ ಇರುತ್ತೆ, ಅಲ್ಲೊಂದು ಗ್ರಾಮ ಪಂಚಾಯಿತಿ ಇರುತ್ತೆ, ಅದಕ್ಕೆ ಲೀಡರ್ ಆಗುವಂಥದ್ದು, ಅದರ ಸದಸ್ಯನಾಗುವಂಥದ್ದು, ಗ್ರಾಮದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು ಕೂಡ ನಮ್ಮ ಚೈತನ್ಯದ ಬಹುದೊಡ್ಡ ಭಾಗವೇ. ದೇಶದ ವಿಚಾರವನ್ನು ನಾವು ನಿರ್ವಹಿಸಬಹುದಾದಂಥದ್ದು ಮಾತ್ರ ದೊಡ್ಡದು ಅಂತ ತಿಳ್ಕೊಳ್ಬಾರ್ದು. ಗ್ರಾಮಗಳ ತೊಂದರೆಗಳು ನಿವಾರಣೆ ಆದಾಗ ದೇಶದ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಅಲ್ಲಿ ಆ ಮಟ್ಟದಲ್ಲಿ ಅದು ಅನುಕೂಲಕರವಾದಂಥ ಸಂದರ್ಭವನ್ನು ನಿರ್ಮಿಸ್ಕೊಡುತ್ತೆ. ಇಂತಹ ಒಂದು ಇವತ್ತು ರಾಜಕೀಯದ ವಿಚಾರ ಏನಿದೆ ಅಥವಾ ಜನರ ರೂಲಿಂಗ್, ಈ ರೂಲಿಂಗ್ ಅನ್ನುವಂಥದ್ದು ಕೇವಲ ರಾಜಕೀಯದ ಸಂದರ್ಭದಲ್ಲಿ ಮಾತ್ರ ಅಲ್ಲ. ವಿಶೇಷವಾದ ದೊಡ್ಡ ದೊಡ್ಡ ಕಂಪನಿಗಳು, ಇವತ್ತು ಮೈಕ್ರೋಸಾಫ್ಟ್ ಅಂತ ಒಂದು ಕಂಪನಿಯನ್ನು ತಗೊಂಡಾಗ ಅದರ CEO ಯಾರು ಹೇಳುವಂಥ ಒಂದು ವಿಚಾರ ಬರುತ್ತೆ. ಅಲ್ಲಿರುವಂತಹ CEO ಅವನ ಅಡಿಯಲ್ಲಿ ಅನೇಕ ರೀತಿಯ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ. ಈ ಎಲ್ಲ ಅಧಿಕಾರದ ಒಂದು ವಿಶೇಷವನ್ನು ತೋರ್ಪಡಿಸಬಹುದಾದಂತಹ ಒಂದು ಶಕ್ತಿಯನ್ನು ಇಟ್ಕೊಳ್ತಾರಲ್ಲ, ಆ ಒಂದು ಸ್ವರೂಪಕ್ಕೆ ಬೇಕಾದಂಥದ್ದು ಅದು ಏನು ಅಂದರೆ ಈ ವಿಶೇಷವಾಗಿ ಈ ಸಿಂಹರಾಶಿ ಒದಗಿಸ್ಕೊಡುತ್ತೆ. ಇಂತಹ ಸಿಂಹರಾಶಿಯವರಿಗೆ ಇವುಗಳನ್ನೆಲ್ಲ ಒಂದು ಸಮತೋಲನ ರೂಪದಲ್ಲಿ ವ್ಯಕ್ತಗೊಳಿಸುವಂತಹ ಒಂದು ಶಕ್ತಿಯನ್ನು ಎಲ್ಲಿಂದ ಪಡೆಯಬಹುದು? ಅನೇಕ ವಿಚಾರಗಳಿವೆ. ಕೇವಲ ರೂಬಿ ಧರಿಸಿದ ಮಾತ್ರಕ್ಕೆ ಎಲ್ಲವೂ ಪರಿಹಾರವಾಗಿಬಿಡ್ತು ಅಂತಲ್ಲ. ಆದರೆ ಈ ಮಾಣಿಕ್ಯವನ್ನು ಧರಿಸುವುದರ ಮೂಲಕ ನಮಗೆ ಬೇಕಾದಂತಹ ಆಡಳಿತಾತ್ಮಕವಾದಂತಹ ಸಂದರ್ಭದ ತಾಳ್ಮೆಗೂ ಹಾಗೂ ಬೌದ್ಧಿಕವಾದಂತಹ ಒಂದು ವಿಚಕ್ಷಣವಾದಂತಹ ಒಂದು ಸರ್ರನೆ ನಮಗೇನು ಫ್ಲ್ಯಾಶ್ ಆಗುತ್ತೆ. ಈ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ವರ್ತಿಸಬೇಕು, ಈ ರೀತಿಯಲ್ಲಿ ನಿಯಂತ್ರಿಸಬೇಕು. ಇವತ್ತು ನಾವು ಅನೇಕ TV ಗಳಲ್ಲಿ ನೋಡ್ತೇವೆ, ಎಲ್ಲೋ ಯಾವುದೋ ಒಂದು ಊರಿನಲ್ಲಿ ಯಾವುದೋ ಕಾರಣಕ್ಕೆ ಗಲಾಟೆಗಳು ಶುರು ಆಗ್ಬಿಡ್ತವೆ. ಆಗ ಒಬ್ಬ ಲೀಡರ್ ಅವನು ಎಲ್ಲಿಂದ ಬರ್ತಾನೆ, ಅವನು ಆ ಒಂದು ಗುಣಧರ್ಮವನ್ನು ಹೇಗೆ ಪಡಿತಾನೆ ನಮ್ಗೆ ಆಶ್ಚರ್ಯವಾಗುತ್ತೆ. ಬಂದು ಅದನ್ನು ನಿಯಂತ್ರಿಸ್ತಾನೆ. ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ನಿಯಂತ್ರಿಸ್ತಾನೆ. ಹಾಗಾದರೆ ಅವರೆಲ್ಲರೂ ಕೇವಲ ಜನರನ್ನು ಶಿಕ್ಷಿಸುವುದರ ಮೂಲಕವಾಗಿಯೇ ಆ ಒಂದು ನಿಯಂತ್ರಣವನ್ನು ಪಡೆದುಕೊಳ್ತಾರೋ ಅಂತ ಹೇಳಿದರೆ ಹಾಗಲ್ಲ. ಅವರು ತಮ್ಮ ಕಮ್ಯುನಿಕೇಷನ್ ಸ್ಕಿಲ್ನಿಂದ ಅದನ್ನು ಮಾಡಬಹುದು, ಅಥವಾ ಅವರು ತಮ್ಮಲ್ಲಿಯ ಕೆಲವು ಅಸಿಸ್ಟೆಂಟ್ಸ್ಗಳನ್ನು ಈ ಕಾರ್ಯಕ್ಕಾಗಿ ಇವರನ್ನೇ ಕಳಿಸಬೇಕು, ಈ ಸಂದರ್ಭದಲ್ಲಿ ಇಂಥವರೇ ಇಲ್ಲಿ ಸರಿಯಾದ ಕ್ರಮವನ್ನು ರೂಪಿಸಬಲ್ಲರು ಅನ್ನುವಂತಹ ಸರ್ರನ್ನೇ ಫ್ಲ್ಯಾಶ್ ಆಗುವಂತಹ ಒಂದು ಆ ಕ್ಷಣ ಮಾತ್ರದಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅವರು ವಿಚಾರಕ್ಕೆ ಬಂದುಬಿಡುತ್ತೆ ಮತ್ತು ಅವರು ಅಂಥವರನ್ನೇ ಸರಿಯಾದಂಥವರನ್ನು ಅಲ್ಲಿಗೆ ಕಳಿಸ್ತಾರೆ, ಅಥವಾ ತಾವೇ ಅಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ವಿಚಾರವನ್ನು ಮಾಡ್ತಾರೆ. ಅಂದರೆ ನಾವು ಸಿಂಹರಾಶಿಗಳೆಲ್ಲರೂ ಇದೇ ರೀತಿಯ ಆಡಳಿತಾತ್ಮಕವಾದಂತಹ ಒಂದು ಜಾಗದಲ್ಲಿಯೇ ಇರುವಂತಹ ಕ್ಷಿತಿಜವನ್ನು ಪಡೆದುಕೊಳ್ತಾರೆ ಅಂತಲ್ಲ. ಇವರು ಬೇರೆ ಕೆಲಸವನ್ನೂ ನಿರ್ವಹಿಸಬಲ್ಲರು. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಮಿಲಿಟ್ರಿ ಅಥವಾ ಇನ್ಯಾವುದೇ ರೀತಿಯ ಈ ನಾವು ಇವತ್ತು ಫೈರ್ ಬ್ರಿಗೇಡ್ ಅಂತೇನು ಹೇಳ್ತೀವಿ ಅದಿದ್ದಿರಬಹುದು, ಅಥವಾ ಇದೆಲ್ಲವನ್ನೂ ಹೊರತುಪಡಿಸಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಸರ್ರನೆ ಆ ಗಾಯಾಳುವಿನ ಒಂದು ಬೆಂಬಲಕ್ಕೆ ಸರ್ರನೆ ಹೋಗುವಂಥ ಧೈರ್ಯ ತೋರ್ತಾರಲ್ಲ, ಅವರು ಏನು ಸಾಮಾನ್ಯವಾದಂಥ ಯೋಧರಲ್ಲ. ಒಬ್ಬ ಆಕ್ಸಿಡೆಂಟ್ನಲ್ಲಿ ನರಳತಾ ಬಿದ್ದಿದ್ದಾನೆ ಅಂತಂದರೆ ಎಲ್ಲರಿಗೂ ಅವನನ್ನು ತಲುಪುವಂಥ ಧೈರ್ಯ ಇರೋದಿಲ್ಲ. ಆದರೆ ಸಿಂಹರಾಶಿಯವರು ವಿಶೇಷವಾಗಿ ಇದನ್ನು ತೋರಿಸಬಹುದಾದಂತಹ ಆ ಧೈರ್ಯವನ್ನು ಪ್ರದರ್ಶಿಸಬಹುದಾದಂತಹ
ಒಂದು ಅಂತಃಸತ್ವವನ್ನು ಇಟ್ಕೊಂಡಂಥವ್ರು. ಇಂಥವರಿಗೆ ಈ ರೂಬಿ ಬಹಳ ಹೆಚ್ಚಿನ ರೀತಿಯಲ್ಲಿ, ಅಂದರೆ ದುರ್ಬಲರಿಗೂ ಕೂಡ ಬಲವನ್ನು ತುಂಬಬಹುದಾದಂಥ ರೀತಿಯಲ್ಲಿ, ಬಲವನ್ನು ತುಂಬಿದರೂ ಬಲದ ಮೂಲಕವಾಗಿ ಒಬ್ಬ ಕೆಟ್ಟ ಡಿಕ್ಟೇಟರ್ನಂತೆ ವರ್ತಿಸಬಾರದು ಎನ್ನುವಂಥ ಎಚ್ಚರವನ್ನು, ನಿಯಂತ್ರಣವನ್ನು ಹೊಂದುವ ಸ್ವರೂಪಕ್ಕೆ ಈ ಒಂದು ರೂಬಿ ಏನಿದೆ ಸಿಂಹರಾಶಿಯವರಿಗೆ ತನ್ನದೇ ಆದ ರೀತಿಯಲ್ಲಿ ತನ್ನ ಬೆಂಬಲವನ್ನು ಕೊಡುವಂಥದ್ದಕ್ಕೆ ತನ್ನ ಶಕ್ತಿಯನ್ನು ಇಟ್ಟುಕೊಡುತ್ತೆ. ಇದರ ಹೊರತಾಗಿ ಈ ರೂಬಿಯ ಜೊತೆ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಕನಕ ಪುಷ್ಯರಾಗ ಅಂತ ಏನಿದೆ, ನಾವು ಯೆಲ್ಲೋ ಸೆಫೈರ್ ಅಂತ ಹೇಳ್ತೀವಿ, ಅದು ಗುರುವಿಗೆ ಸಂಬಂಧಿಸಿದ್ದು. ಅಂತಹ ಗುರುವಿನ ವಿಚಾರವಾದಂತಹ ಗಟ್ಟಿತನ ಇದೆ ಅಂತಾದರೆ ಈ ಮಾಣಿಕ್ಯವನ್ನು ಧರಿಸುವಂತಹ ಸಂದರ್ಭದಲ್ಲೇ ಈ ಕನಕ ಪುಷ್ಯರಾಗದ ಧಾರಣೆಯೂ ಕೂಡ ಸಿಂಹರಾಶಿಯವರಿಗೆ ಅನುಕೂಲಕರವಾಗಿ ಬರಬಹುದು. ಯಾಕೆಂದರೆ ಈ ಸಿಂಹರಾಶಿಯವರಿಗೆ ಇದು ವಿಶೇಷವಾಗಿ ಇವರ ಮರಣದ ಮನೆಯ ಯಜಮಾನ ಗುರು ಆಗಿರೋದ್ರಿಂದ ಸಹಜವಾಗಿ ಅವನು ಏನಾಗಿರ್ತಾನೆ, ಈ ಜಾತಕದವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನನೂ ಆಗಿರ್ತಾನೆ. ಹಾಗಾಗಿ ಮಕ್ಕಳನ್ನು ನಿಯಂತ್ರಿಸುವಲ್ಲಿಯೂ, ಮಕ್ಕಳ ನಿಯಂತ್ರಣವನ್ನು ಮಾಡುವಂಥ ಸಂದರ್ಭದಲ್ಲಿ ತನ್ನ ಆರೋಗ್ಯವನ್ನು, ತನ್ನ ಬದುಕಿನ ಸಂದರ್ಭದ ಲಾಂಜಿವಿಟಿಯನ್ನು ಸಂಪಾದಿಸಿಕೊಳ್ಳುವ ವಿಚಾರದಲ್ಲೂ ಕೂಡ ಈ ರೂಬಿ ತನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನನ್ನು ಕೊಡೋದಕ್ಕೆ ಅದು ಯಾವತ್ತೂ ಸನ್ನದ್ಧವಾಗಿ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ನಾವು ಏನು ಅಂತಂದರೆ ಈ ಈ ಈ ರಾಶಿಗಳು ಇದನ್ನು ಧರಿಸಬೇಕು, ಇಂಥದ್ದೇ ಹರಳನ್ನು ಧರಿಸಬೇಕು ಅನ್ನುವಂಥದ್ದು ಒಂದು ನಿಯಮವಾಗುವುದರ ಜೊತೆಗೆ ಅವು ಹೊಂದಿರಬಹುದಾದಂತಹ ಇತರ ಗ್ರಹಗಳ ಮೂಲಕವಾದಂತಹ ಯಾವುದೋ ಇನ್ನೊಂದು ದಾರಿ ಕೇವಲ ಬರಡಾಗದೆ ಆ ದಾರಿಯ ಒಂದು ಬೆಂಬಲವೂ ಕೂಡ ಅಥವಾ ಆ ದಾರಿಯ ಲಾಭವೂ ಕೂಡ ಇವರಿಗೆ ದಕ್ಕುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೆಜ್ಜೆ ಇಡಬಹುದು ಅನ್ನುವಂಥದ್ದನ್ನು ಯೋಚಿಸಲಿಕ್ಕೂ ಕೂಡ ಈ ರೂಬಿ ಇವರಿಗೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರು ಈ ರೂಬಿಯನ್ನು ಧರಿಸುವಂಥದ್ದು, ಮಾಣಿಕ್ಯವನ್ನು ಧರಿಸುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ವರ್ತಮಾನವನ್ನು ನಿರ್ಮಿಸ್ಕೊಡುತ್ತೆ. ಹಾಗೂ ಮಾನಸಿಕವಾದಂತಹ ತಳಮಳಗಳನ್ನು ದೂರ ಮಾಡಬಹುದಾದಂತಹ ಶಾಂತಿಯನ್ನು ಕೂಡ ಇವರಿಗೆ ದೊರಕಿಸ್ಕೊಡುತ್ತೆ. ನಮಸ್ಕಾರ. ಹೊಸ ದಿಗಂತ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನವರತ್ನಗಳ ಮಾಲಿಕೆ ಇಲ್ಲಿ ಎಗೇನ್ ಕನ್ಯಾ ರಾಶಿಯವರಿಗೆ ಯಾವ ಹರಳು ಉಪಯೋಗಕ್ಕೆ ಬಂದಿತ್ತು ಅನ್ನೋದನ್ನು ಸ್ವಲ್ಪ ಇಲ್ಲಿ ವಿಶ್ಲೇಷಿಸೋಣ. ಮಿಥುನ ರಾಶಿಯವರ ಬಗೆಗೆ ಹೇಳಿದಾಗ, ಮಿಥುನ ರಾಶಿಯ ಮನೆಯ ಯಜಮಾನನಾಗಿ ಬುಧ ಇರೋದ್ರಿಂದ ಪಚ್ಚೆ ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದೆ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ, ಯಾಕೆಂದರೆ ಕನ್ಯಾ ರಾಶಿಯವರ ಸಂದರ್ಭದಲ್ಲಿ ಇವರ ಅಕ್ಕಪಕ್ಕದ ಮನೆಗಳು ಸಿಂಹರಾಶಿಯ ಮನೆಯ ಯಜಮಾನನಾಗಿ ಸೂರ್ಯ ಖಂಡಿತವಾಗಿಯೂ ಅನೇಕ ನಷ್ಟವನ್ನು ತರಬಹುದಾದಂಥ ಸ್ವರೂಪದಲ್ಲಿರ್ತಾನೆ. ನಿಜ ಹೇಳಬೇಕು ಅಂದರೆ ಸೂರ್ಯನಿಗೆ ಬಹಳ ಪರಮಾಪ್ತನಾದಂಥವನು ಬುಧ. ಆದರೂ ಕೂಡ ಕನ್ಯಾ ರಾಶಿಯವರ ಮಾಲೀಕನೇ ಬುಧನಾದರೂ ಕೂಡ ಆ ಮಾಲೀಕನ ಬಗೆಗಾಗಿ, ತನಗೆ ಆಪ್ತನಾದಂತಹ ಒಂದು ಬುಧನ ಬಗೆಗಾಗಿಯೂ ಆತ ತೀರಾ ಕ್ರೂರಿಯಾಗಿ ವರ್ತಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ಅದರ ಇನ್ನೊಂದು ಪಕ್ಕದ ರಾಶಿ ತುಲಾ ರಾಶಿಯಾಗಿರುತ್ತೆ. ಈ ತುಲಾ ರಾಶಿಯ ವಿಚಾರ ಕನ್ಯಾ ರಾಶಿಯವರಿಗೆ ಆರ್ಥಿಕವಾದಂತಹ ಸಮೃದ್ಧಿಯನ್ನು ತಂದು ಕೊಡಬೇಕಾದಂಥದ್ದಕ್ಕೆ ನೋಡಿ, ಒಂದು ಪಕ್ಕದಲ್ಲಿ ಇರುವಂತಹ ಆಪ್ತ ಸರ್ರನೆ ಲಾಸನ್ನು ತರಬಹುದಾದಂಥವನು ತರ್ತಾನೆ. ಸಂದರ್ಭಗಳು ಹಾಗೆ ನಿರ್ಮಾಣ ಆಗಿಬಿಡ್ತು ಅಂತಾದರೆ ದೊಡ್ಡ ರೀತಿಯ ಲಾಸನ್ನು ಕನ್ಯಾ ರಾಶಿಯವರಿಗೆ ತಂದು ಬಿಡಬಹುದಾದಂತಹ ದುಷ್ಟತನವನ್ನು ಸೂರ್ಯ ತೋರಿಸ್ತಾನೆ. ಎಷ್ಟೇ ಬುದ್ಧಿವಂತನಾದರೂ ಆ ಒಂದು ಯಾವುದೋ ಒಂದು ಕಂದಕಕ್ಕೆ ಹಾರುವಂಥ ಬುದ್ಧಿಯನ್ನು ಕೊಟ್ಬಿಡ್ತಾನೆ. ಈ ಪಕ್ಕಕ್ಕೆ ಬಂದಾಗ ಆ ಮನೆಯ ತುಲಾರಾಶಿಯ ಯಜಮಾನನು ಕೂಡ ಬುಧನಿಗೆ ಬೇಕಾದಂತಹ ಒಬ್ಬ ಆಪ್ತನೇ. ಬುಧನ ಬಹಳ ದೊಡ್ಡ ಮಿತ್ರ. ಆತ ಸಂಪತ್ತಿನ ದೊಡ್ಡ ಕೊಪ್ಪರಿಗೆಗಳನ್ನೇ ಬುಧನಿಗೆ ಒದಗಿಸಬಹುದಾದಂತಹ ಔದಾರ್ಯವನ್ನು ತನ್ನ ಆಂತರ್ಯದಲ್ಲಿ ಇಟ್ಟುಕೊಂಡಂಥವನು.
ಆದರೆ ಒಂದು ಪಕ್ಕದಲ್ಲಿ ಇರುವಂತಹ ಸೂರ್ಯನೇ ಇರಬೇಕು ಅಂತಿಲ್ಲ, ಅಲ್ಲಿ ಸೂರ್ಯನ ಯಜಮಾನತ್ವದ ಮನೆ, ಇನ್ನೊಂದು ಪಕ್ಕಕ್ಕೆ ಶುಕ್ರನ ಯಜಮಾನತ್ವದ ಮನೆ. ಈ ಎರಡು ಮನೆಗಳ ನಡುವೆ ಸ್ಯಾಂಡ್ವಿಚ್ ಆದಂತಹ ಕನ್ಯಾ ರಾಶಿಯ ಯಜಮಾನ ವಿಶೇಷವಾಗಿ ಮದುವೆಯ ಸಂದರ್ಭಕ್ಕೆ ತನ್ನದೇ ಆದಂತಹ ಒಂದು ಎಚ್ಚರಿಕೆಗಳನ್ನು ನಿರ್ವಹಿಸಲೇಬೇಕಾಗತ್ತೆ. ಅದೇ ರೀತಿಯಲ್ಲಿ 8ನೇ ಮನೆಯ ಯಜಮಾನ ಅಂದರೆ ಇವರಿಗೆ 8ನೇ ಮನೆಯ ಯಜಮಾನ ಯಾರು ಅಂತಂದರೆ ಕುಜ. 3ನೇ ಮನೆಯ ಯಜಮಾನನೂ ಹೌದು, 8ನೇ ಮನೆಯ ಯಜಮಾನನೂ ಹೌದು. ಆ 8ನೇ ಮನೆಯ ಯಜಮಾನಾಗಿ ಕುಜ ಏನಿರ್ತಾನೆ ಬಹಳ ಕ್ರೂರವಾಗಿ ಇವರ ಬಗ್ಗೆ ವರ್ತಿಸಬಲ್ಲ. ಹಾಗಾಗಿ ಕುಜ ದೋಷವನ್ನು ಹೊಂದದಂತಹ ಕನ್ಯಾ ರಾಶಿಯ ವಿಚಾರ ಏನಿರುತ್ತೆ, ಅನೇಕ ಸಂದರ್ಭದಲ್ಲಿ ಧೈರ್ಯವನ್ನು ಕೆಡಿಸುವಂತಹ ಒಂದು ಸ್ವರೂಪದಲ್ಲಿ ಅದು ಬೆಂಕಿಯನ್ನು ತಂದುಬಿಡಬಹುದಾದಂಥದ್ದಕ್ಕೆ ಅವಕಾಶ ಇರುತ್ತೆ. ಇವೆಲ್ಲವನ್ನ ನಿವಾರಿಸಿಕೊಳ್ಳುವತ್ತ ಈ ಹರಳಿನ ಧಾರಣೆ, ವಜ್ರ ಧಾರಣೆ ಅಂತ ಏನು ಹೇಳ್ತಿದ್ದೇನೆ ಅಂದರೆ, ವಜ್ರ ಅಂದರೆ ಇಲ್ಲಿ ನಾನು ಹರಳು ಅನ್ನುವ ಸ್ವರೂಪದಲ್ಲಿ ಹೇಳ್ತಾ ಇದ್ದೇನೆ. ಇವರು ವಜ್ರವನ್ನು ಧರಿಸಬೇಕಾಗಿಲ್ಲ, ವಜ್ರ ಧರಿಸೋದ್ರಿಂದ ಇವರಿಗೆ ಅಪಾಯವೂ ಕೂಡ ಇಲ್ಲ. ಆದರೆ ವಜ್ರ ತುಂಬ ಕಾಸ್ಟ್ಲಿ ಆದಂಥದ್ದು. ಹಾಗಾಗಿ ವಜ್ರ ಧಾರಣೆ ಅಂದರೆ ಇಲ್ಲಿ ಇವರು ಧರಿಸಬಹುದಾದಂಥ ಹರಳು ಯಾವುದು ಅಂತಂದರೆ ಅದು ಎಮರಾಲ್ಡ್, ಅಗೇನ್ ಅದು ಅಲ್ಯೂಮಿನಿಯಂ ಆಕ್ಸೈಡ್. ಹಾಗಾಗಿ ನಾವು ಎಲ್ಲ ಕಲ್ಲುಗಳನ್ನು, ಇದು ಭೂಮಿಯ ಗರ್ಭದಲ್ಲಿ ಇದು ಕೇವಲವಾದದ್ದು, ಆದರೆ ನಮ್ಮ ವೈಯಕ್ತಿಕವಾದ ನೆಲೆಯಲ್ಲಿ ಈ ಹರಳುಗಳು ತುಂಬ ಜೀವಂತಿಕೆಯಿಂದ ಕೂಡಿತ್ತು. ಭೂಮಿ ಎಷ್ಟೆಷ್ಟನ್ನು ಅದು ಮಾವಿನ ಹಣ್ಣನ್ನು ನಿರ್ಮಿಸ್ಕೊಡುತ್ತೆ, ನೇರಳೆ ಹಣ್ಣನ್ನು ನಿರ್ಮಿಸ್ಕೊಡುತ್ತೆ, ಒಂದು ವಿಷಮಯವಾದ ಸರ್ಪವನ್ನು ನಿರ್ಮಿಸ್ಕೊಡುತ್ತೆ, ಕ್ರೂರವಾಗಿ ನಮ್ಮನ್ನು ಸಿಗಿದೊಗೆಬಲ್ಲಂಥ ಹುಲಿಯನ್ನು, ನಮ್ಮನ್ನು ಎಸೆದು ಬಿಡಬಹುದಾದಂತಹ ಆನೆಯನ್ನು, ನಮ್ಮನ್ನು ಕಚ್ಚಿ ನೋವಿಗೆ ತಳ್ಳಬಹುದಾದಂತಹ ಕೆಟ್ಟ ಮೃಗಗಳನ್ನು, ಹೀಗೆ ಭೂಮಿ ಅದು ಹೆರಿಗೆ ಮನೆ, ಇಡೀ ಭೂಮಿಯ ಒಂದು ದೊಡ್ಡ ಹೆರಿಗೆ ಮನೆ. ಅಲ್ಲಿ ಬೇರೆ ಬೇರೆ ರೀತಿಯ ಶಿಶುಗಳ ಜನನ ಆಗುತ್ತೇ ಇರ್ತವೆ. ಅದು ಮನುಷ್ಯನಾಗಿರಬಹುದು, ಸರ್ಪವಾಗಿರಬಹುದು, ಹಕ್ಕಿಯಾಗಿರಬಹುದು, ಅಥವಾ ಜಲಚರಗಳಾಗಿರಬಹುದು. ಅದು ಯಾವ ಸ್ವರೂಪದಲ್ಲಿ ಇರ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈ ಸ್ವರೂಪಗಳನ್ನು ಗೆಲ್ಲಬಹುದಾದಂತಹ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದವಾಗ ಈ ರಾಶಿಯವರು, ಕನ್ಯಾ ರಾಶಿಯವರು ಅಪರಿಮಿತವಾದಂತಹ ಸಂಪತ್ತನ್ನು ಹೊಂದಲಿಕ್ಕೆ, ಸುಸಂಬದ್ಧವಾದಂತಹ ದಾಂಪತ್ಯವನ್ನು ಪಡೆಯೋದಕ್ಕೆ, ಅನಗತ್ಯವಾದಂತಹ ಕುಜದೋಷದ ಮೂಲಕವಾಗಿ ನಾವು ಪಡೆಯಬಹುದಾದಂತಹ ರೋಗವನ್ನು, ಈ ರೋಗ ನಿರೋಧಕ ಶಕ್ತಿಯನ್ನು ಪಡೆಯಲಿಕ್ಕೆ, ಸರ್ರನೆ ಆಗಬಿಡಬಹುದಾದಂತಹ ಲಾಸನ್ನು ತಪ್ಪಿಸಿಕೊಳ್ಳೋದಕ್ಕೆ ಈ ಒಂದು ಪಚ್ಚೆಯ ಧಾರಣೆಯ ಮೂಲಕವಾಗಿ ವಿಶೇಷ ಶಕ್ತಿಯನ್ನು ಇವರು ಹೊಂದಬಲ್ಲರು. ಹಾಗಾಗಿ ಪಚ್ಚೆ ಹಾಗಾದರೆ ಮಿಥುನ ರಾಶಿಯವರಿಗೆ ಯಾವ ಸ್ವರೂಪದಲ್ಲಿ ಅದು ತನ್ನದೇ ಆದಂತಹ ಒಂದು ಅನುಗ್ರಹವನ್ನು ಮಾಡುತ್ತೆ ಅಥವಾ ಒಂದು ಶಕ್ತಿಯನ್ನು ತುಂಬತ್ತೆ ಅಂತಂದರೆ ಅದರ ವ್ಯಾಖ್ಯೆಗಳೇ ಬೇರೆ. ಅದು ವಿಶೇಷವಾಗಿ ಅದರ ಆಂತರ್ಯದಲ್ಲಿ ಏರಿ ಅಂದರೆ ಈ ಗಾಳಿ ತುಂಬಿದಂತಹ ವಿಚಾರದ ತತ್ವ ಇದ್ದಿರೋದ್ರಿಂದ ಅಲ್ಲಿ ಇದೇ ಪಚ್ಚೆ ನಿರ್ವಹಿಸಿಕೊಡಬೇಕಾದಂತಹ ಕೆಲಸಗಳ ಯಾದಿಯೇ ಬೇರೆ. ಇಲ್ಲಿ ಭೂತತ್ವವನ್ನು ಹೊಂದಿದಂತಹ ಈ ಒಂದು ಕನ್ಯಾ ರಾಶಿಯ ವಿಚಾರ ಏನಿದೆ, ಆ ವಿಚಾರಕ್ಕೆ, ಆ ತತ್ವದ ವಿಚಾರಕ್ಕೆ ಬೇಕಾದಂತಹ ಒಂದು ಬೇರೆ ಬೇರೆ ರೀತಿಯ ನೆರವನ್ನು ಕೊಡುವ ಬಗೆಯೇ ಬೇರೆ. ಹಾಗಾಗಿ ಈ ಜಾತಕ ಶಾಸ್ತ್ರವಾಗಲಿ, ಗ್ರಹಗಳಾಗಲಿ, ನಕ್ಷತ್ರಗಳಾಗಲಿ, ಭೂಮಿಯ ಅನೇಕ ಘಟಕಗಳಿರಲಿ, ಇವೆಲ್ಲ ನಮಗೆ ಒಂದು ಸ್ವರೂಪದಲ್ಲಿ ಒಂದೇ ರೀತಿಯಲ್ಲಿ ಕಂಡರೂ ಕೂಡ ಅವು ವಿವಿಧ ಬಗೆಯಲ್ಲಿ, ವಿವಿಧವಾದಂತಹ ವರ್ತಮಾನದಲ್ಲಿ, ವಿವಿಧವಾದಂತಹ ಒಂದು ಸಂದರ್ಭಗಳು ಇರುವಾಗ ಕೆಟ್ಟದಾದಂತಹ ಪರಿಣಾಮವನ್ನು ಕೊಡುವಂಥದ್ದಕ್ಕೆ ಅಥವಾ ಒಳ್ಳೆಯದಾದಂಥ ಪರಿಣಾಮವನ್ನು ಕೊಡೋದಕ್ಕೆ ತಮ್ಮದೇ ಆದಂತಹ ಒಂದು ರೀತಿ ನೀತಿಯನ್ನು ಪಡ್ಕೊಂಡು ಬಿಡ್ತವೆ. ಈಗ ನೋಡಿ, ಈ ಬೇಸಿಗೆ ಸಂದರ್ಭದಲ್ಲಿ ನೀರು ಈ ವರ್ಷದ ಬರಗಾಲದ ಕಾರಣದಿಂದಾಗಿ ನಮ್ಮ ಕರ್ನಾಟಕದಲ್ಲಿ ಬಹಳ ತಾಪತ್ರಯದ ವಿಚಾರವಾದಾಗ ಎಷ್ಟೋ ಕಡೆ ನೀರಿದೆ ಅಂತ ನಾವು ಕುಡಿದು ಬಿಟ್ಟರೆ ಅದು ಕಾಲರಾವನ್ನು ನಿರ್ಮಾಣ ಮಾಡುವಂಥ ಕೆಟ್ಟ ನೀರಾಗಿಯೂ ಇದ್ದಿರಬಹುದು. ಆದರೆ ಮೇಲ್ನೋಟಕ್ಕೆ ಅದು ಅಮೃತಮಯವಾಗಿ ನಮಗೆ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಅದು ನೀರು, ಅದರ ಒಳಗೆ ವಿಷ ಇದೆ ಅನ್ನುವಂಥದ್ದು ಬೇಸಿಗೆಯ ಕಾರಣದಿಂದಾಗಿ ಉಂಟಾದಂತಹ ಸ್ವರೂಪದಲ್ಲಿ ಅದು ವಿಷಮಯವಾಗಿರುತ್ತೆ. ಉಳಿದ ದಿನಗಳಲ್ಲಿ ನಮಗೆ ಅಮೃತ ಸಮಾನವಾದಂತಹ ನೀರನ್ನು ಕೊಡುವಂತಹ ಒಂದು ಜಲಾಶಯದ ನೀರೇ
ಇವತ್ತಿನ ಬಿರು ಬೇಸಿಗೆಯ ವಿಶೇಷ ಕಾರಣದಿಂದಾಗಿ ಅದು ವಿಷಮಯವಾಗುವಂಥ ರೀತಿ ಯಾಕಾಗತ್ತೆ ಅನ್ನುವಂಥದ್ದು ನಾವು ಅದಕ್ಕೆ ಕಾರಣಗಳನ್ನು ಹುಡುಕೋದು ಕಷ್ಟ, ಆದರೆ ಅದು ಆಗತ್ತೆ ಅಷ್ಟೇ. ಹಾಗಾಗಿ ಸರ್ರನೆ ಉಂಟಾಗಬಹುದಾದಂತಹ ವಿಷಮಯವಾದಂಥ ಪರಿಸ್ಥಿತಿಯನ್ನು ಸರಳಗೊಳಿಸುವಂತಹ ಸಂಜೀವಿನಿಯಾಗಿ ನಿಲ್ಲೋದಕ್ಕೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ಒಂದು ಎಮರಾಲ್ಡ್ ಅನ್ನುವಂಥದ್ದು, ಪಚ್ಚೆ ಅನ್ನುವಂಥದ್ದು, ಹಸಿರು ಕಲ್ಲು ಅನ್ನುವಂಥದ್ದು ತನ್ನದೇ ಆದ ರೀತಿಯಲ್ಲಿ ರಕ್ಷೆಯನ್ನು ಕೊಡುತ್ತೆ. ಇನ್ನೊಂದು ಮಾಡುವಂಥ ವಿಶೇಷ ಇದು ಏನು ಅಂತಂದರೆ, ಈ ರಾಶಿಯವರಿಗೆ ಇವರು ಕೇವಲ ಒಂದೇ ವಿಚಾರದಲ್ಲಿ ತಮ್ಮ ನಿಲುವನ್ನು ಇಟ್ಟುಕೊಂಡಿರೋದಿಲ್ಲ. ಇವರಿಗೆ ತಾವು ಎಲ್ಲಿ ಕೆಲಸ ಮಾಡುತ್ತೇವೆಯೋ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವುದೋ ಒಂದು ಇನ್ನೊಂದು ಸಣ್ಣ ಯಾವುದೋ ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡೋಣ, ಬೇರೆ ರೀತಿಯಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ, ಆಹಾರದ ಘಟಕವನ್ನು ಪೂರೈಸುವಂಥ ವಿಚಾರದಲ್ಲಿಯೋ ಸ್ಟೇಷನರಿ ಸಾಮಾನುಗಳನ್ನು ವಿತರಿಸುವಂಥ ರೀತಿಯಲ್ಲೋ, ಅಥವಾ ಈ ಒಂದು ಟ್ರೇಡಿಂಗ್ ಅಂತ ಏನಿದೆ, ಟ್ರೇಡಿಂಗ್ ಅಂದರೆ ಬರೀ ಶೇರ್ಸಿದ್ದಲ್ಲ, ಈ ಆಯಾತ ನಿರ್ಯಾತಗಳನ್ನು ಮಾಡುವಂಥ, ಈ ದೇಶದಿಂದ ಆ ದೇಶಕ್ಕೆ ಕಳಿಸುವಂಥದ್ದು, ಆ ದೇಶದಿಂದ ಈ ದೇಶ, ಇಂತಹದ್ದನ್ನೆಲ್ಲ ಬಹಳ ಚಾತುರ್ಯದಿಂದ ನಿರ್ವಹಿಸಬಹುದಾದಂತಹ ವಿಚಾರವನ್ನು ಈ ರಾಶಿಯವರು ಹೊಂದಿರ್ತಾರೆ. ಅದಕ್ಕೆ ಬೇಕಾದಂತಹ ಸ್ವರೂಪ ಯಾವ ಬಗೆಯಲ್ಲಿ ಇದ್ದಿತು ಅನ್ನುವಂತಹ ದಾರಿಯನ್ನು ಸರ್ರಂತ ನಾವು ಅದೃಷ್ಟವನ್ನು ನಂಬುತ್ತೇವೆ. ಯಾಕೆ ಅಂತಂದರೆ ನಮಗೆ ಯಾವುದು ಯೋಚಿಸಲಿಕ್ಕೆ ಸಾಧ್ಯವಾಗಿರದೆ ಹೋದಂತಹ ಸ್ಥಿತಿಗತಿಗಳು ಇರ್ತಾವೋ ನಮ್ಮ ಕಷ್ಟದ ಸಂದರ್ಭದಲ್ಲಿ, ಈ ಎಲ್ಲ ವರ್ಷಗಳಿಂದ 10 ವರ್ಷಗಳಿಂದ ನಾನು ಅದನ್ನು ಅನುಭವಿಸ್ತಾ ಬಂದಿದ್ದೀನಿ ಅಂತಂದರೂ ಕೂಡ ನಾಳೆ ಯಾವುದೋ ಒಂದು ವಿಚಾರ ನನಗೆ ಸರ್ರನೆ ಫ್ಲ್ಯಾಶ್ ಆಗುತ್ತೆ, ನೀನು ಇದನ್ನು ಮಾಡಬಹುದಲ್ಲ, ಇದನ್ನು ಮಾಡುವುದರ ಮೂಲಕ ಆ ಮಾಡಬಹುದಲ್ಲ ಅನ್ನುವಂಥದ್ದು ಯಾಕೆ ನನ್ನ ಗ್ರಹಿಕೆಗೆ ಆಗ ಬರುತ್ತೆ ಅಂತಂದರೆ ಕಾಲದ ಸಂದರ್ಭ ಆ ರೀತಿಯಲ್ಲಿ ಪರಿವರ್ತನೆ ಆಗಿರುತ್ತೆ. ಇವತ್ತು ನಾವು 1990ರ ಸಂದರ್ಭ ತಗೊಂಡಾಗ ಈ ಸ್ಮಾರ್ಟ್ ಫೋನು, ಮೊಬೈಲು ಇವೆಲ್ಲ ನಮ್ಮ ದೃಷ್ಟಿಯಲ್ಲೇ ಇದ್ದಿರಲಿಲ್ಲ. ಇವೆಲ್ಲ ಈ ರೀತಿಯ ಆವಿಷ್ಕಾರಗಳನ್ನು ಪಡೆಯಬಹುದೇ ಅನ್ನುವಂಥದ್ದು ನಮಗೆ ಗೊತ್ತೇ ಇರಲಿಲ್ಲ. ಆದರೆ ಇವತ್ತು 2024ಗೆ ಬಂದಾಗ ಈ ಮೊಬೈಲ್ ಅನ್ನುವಂಥದ್ದು, ಸ್ಮಾರ್ಟ್ ಫೋನ್ ಅನ್ನುವಂಥದ್ದು ಇದು ಯಾವ ಯಾವ ಸ್ವರೂಪಗಳನ್ನು ಪಡಿತಾ ಇದೆ ಅಂತಂದರೆ, ಇನ್ನೊಂದು 25 ವರ್ಷಕ್ಕೆ ಇವತ್ತು ಊಹಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಇನ್ನೊಂದೇನೋ ಒಂದು ಸ್ವರೂಪದಲ್ಲಿ ಇದು ಜಿಗಿದು ನಿಲ್ಲಬಹುದು. ಆ ಜಿಗಿದು ನಿಂತ ಸಂದರ್ಭದಲ್ಲಿ ಇಂದು ಯಾತನಾಮಯವಾದಂತಹ ದಿನಗಳು ಅವತ್ತಿನ ದಿನ ಅಂದರೆ ಇವತ್ತು ಸುಮಾರಾಗಿ ಒಂದು 20 ವರ್ಷ ಆದವನು, 25 ವರ್ಷ ಆದವನಿಗೆ ಇನ್ನು 20 ವರ್ಷಗಳ ನಂತರ ಅವನಿಗೆ ಒಂದು 45 ವರ್ಷ, 45 ವರ್ಷದವನು ಖಂಡಿತ ಮುದುಕನಲ್ಲ. ಅವನಿಗೂ ಒಂದು ಜೀವನದ ಅನೇಕ ರೀತಿಯ ಒಳಿತುಗಳನ್ನು ಮಾಡಿ ರೂಪಿಸಿಕೊಳ್ಳೋದಕ್ಕೆ ಬೇಕಾದಂಥ ಪರ್ವಕಾಲ ಅದೂ ಆಗಿರುತ್ತೆ. ಆ ದಿನದ ಒಂದು ಸಂದರ್ಭ ಸರ್ರನೆ ಇಂತಹದ್ದನ್ನು ಮಾಡು, ಈ ಮಾಡುವುದರ ಮೂಲಕ ಒಳಿತಾಗತ್ತೆ ಅನ್ನುವಂಥ ಒಂದು ಏನೋ ಒಂದು ಪ್ರೇರಣೆಯನ್ನು ಅದು ಕೊಟ್ಟುಬಿಡಬಹುದು. ಸರ್ರನೆ ಕೊಡಬಹುದಾದಂಥ ಪ್ರೇರಣೆಗೆ ಈ ಕನ್ಯಾ ರಾಶಿಯವರಿಗೆ ಈ ಎಮರಾಲ್ಡ್ ಸಹಾಯ ಮಾಡುತ್ತೆ. ಆ ಸಹಾಯದ ಮೂಲಕ ಅನೇಕ ರೀತಿಯಲ್ಲಿ ಅವರ ಜೀವನದ ಸ್ಥಿತಿಗತಿಗಳನ್ನು ಒಳ್ಳೆಯ ರೀತಿಯಲ್ಲಿ ಸಮಾಧಾನಕರವಾದ ಶಾಂತಿ ಸ್ವರೂಪದ ಒಂದು ಸಮಾಧಾನವನ್ನು, ಸುಖವನ್ನು ಪಡೆಯೋದಕ್ಕೆ ಬೇಕಾದ ರೀತಿಯಲ್ಲಿ ಅದು ತನ್ನ ಕಾಣಿಕೆಯನ್ನು ಅವರಿಗೆ ಒಂದು ಹೃದಯಂಗಮವಾದಂಥ ಮಾತ್ರ ಸ್ವರೂಪದಲ್ಲಿ ಒದಗಿಸುವ ವಿಶೇಷವೂ ಆಗಿ ನಿಲ್ಲಬಹುದು. ಇವನ್ನೆಲ್ಲ ಕನ್ಯಾ ರಾಶಿಯವರು ಬಹಳ ಮುಖ್ಯವಾಗಿ ತಮ್ಮ ಪ್ರಜ್ಞೆಯಲ್ಲಿ ಇಟ್ಕೊಳ್ಬೇಕಾದಂಥ ವಿಚಾರ. ಹಾಗಾಗಿ ಇದನ್ನು ವಿಶದೀಕರಿಸಿ ಹೇಳಿದ್ದೇನೆ. ನಮಸ್ಕಾರ.